ಹೊಸ ವರ್ಷ, ಹೊಸ ಹುರುಪು, ಹೊಸ ಆಲೋಚನೆ, ಹೊಸ ಯೋಚನೆ. ನಮ್ಮ ಈ ವರ್ಷ ಯಾವ ರೀತಿ ಆಗಿರತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಇರೋ ಪ್ರಶ್ನೆ. ಹಳೆ ವರ್ಷ ಹೆಂಗೋ ಕಳೆದೋಗ್ಬಿಡ್ತು, ಆದರೆ ಮುಂದಿನ ವರ್ಷ ಚೆನ್ನಾಗಿರತ್ತಾ ಅಂತ. ಹೌದು, ಹಿಂದೂಗಳಿಗೆ ಯುಗಾದಿಯೇ ಪ್ರಥಮ ವರ್ಷ ಅಥವಾ ಮೊದಲ ವರ್ಷ ಅಂತ ನಾವು ಅಂದ್ಕೊಂಡ್ರೂ ನಾವು ಆಚರಣೆ ಮಾಡೋದು ಇಸ್ವಿಯ ಪ್ರಕಾರ ಚೇಂಜ್ ಆಯಿತು ಅಂತ ಅಂದಾಗ ಅದು ಜನವರಿಯಿಂದ. ಸೊ ಹೀಗಿರ್ಬೇಕಾದ್ರೆ ನಮ್ಮ ರಾಶಿಗೆ ಈ ವರ್ಷನಾದರೂ ಲಕ್ ಇದೆಯಾ? ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬಿಸ್ನೆಸ್ ಮಾಡ್ಬೋದಾ? ಮದುವೆ ಆಗತ್ತಾ? ಮನೆ ಕಟ್ತೀವಾ? ಇನ್ನೊಂದು ಮತ್ತೊಂದು ಸಾಕಷ್ಟು ಯೋಚನೆಗಳಿರುತ್ತೆ. ಸೊ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ವರ್ಷ 2026ರಲ್ಲಿ ಯಾವ್ಯಾವ ರಾಶಿಗೆ ಯಾವ್ಯಾವ ಯೋಗ ಇದೆ, ಲಾಭ ನಷ್ಟ ಪರಿಹಾರ ಏನು, ಇದೆಲ್ಲದ್ರ ಬಗ್ಗೆ ಇವತ್ತು ತಿಳಿಸಿಕೊಡಲಾಗತ್ತೆ. ಎಂದಿನಂತೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಮಹರ್ಷಿ ಗುರುಜಿ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಮೊದಲಿಗೆ ನಿಮಗೆ ಹೊಸ ವರ್ಷದ ಶುಭಾಶಯಗಳು. ಹೌದು, ಯುಗಾದಿ ಹಬ್ಬನೇ ನಮಗೆ ವರ್ಷದ ಪ್ರಾರಂಭ ಅಂತೀವಿ, ಆದರೆ ಕ್ಯಾಲೆಂಡರ್ ಬದಲಾಗೋದ್ರಿಂದ ಇದನ್ನು ನಾವು ಕೌಂಟ್ ಮಾಡೇ ಮಾಡ್ತೀವಿ. ವರ್ಷ ಹೊಸದು ಅಂತ ಅಂದಾಗ ನಮ್ಮ ಆಲೋಚನೆಗಳು ಕೂಡ ಹೊಸದಾಗೇ ಆಗತ್ತೆ. ಏನೇ ಇದ್ದಂಗಿರುತ್ತೆ ಅಂತಂದ್ರೂ ಅದೇನೋ ಒಂದು ಹುರುಪು ಅಥವಾ ಏನೋ ಒಂದು ನಂಬಿಕೆ, ವಿಶ್ವಾಸ, ಇಲ್ಲ ಈ ವರ್ಷ ತುಂಬ ಚೆನ್ನಾಗಿರುತ್ತೆ, ಕಳೆದ ವರ್ಷಕ್ಕಿಂತ ಚೆನ್ನಾಗಿರುತ್ತೆ ಅಂತ. ಸೊ ಮೊದಲಿಗೆ 2026ರ ಬಗ್ಗೆ, ಈ ಹೊಸ ವರ್ಷದ ಬಗ್ಗೆ ಹೇಳೋದಾದರೆ ಗುರುಜಿ. ಖಂಡಿತ ಎಲ್ಲರಿಗೂ ಸಹ ಹೊಸ ವರ್ಷ ಹೊಸ ಹರ್ಷವನ್ನು ತರಲಿ. ಮತ್ತು ಒಂದಷ್ಟು ಆಲೋಚನೆಗಳು, ಒಂದಷ್ಟು ಏನಾದರೂ ಮಾಡಬೇಕು ಕೆಲಸ ಕಾರ್ಯಗಳು ಅಥವಾ ಮದುವೆ ಶುಭ ಕಾರ್ಯಗಳು ಮನೆಯಲ್ಲಿ ನಡಿಬೇಕು ಅನ್ನೋವಂಥದ್ದು ಬಹಳಷ್ಟು ಪ್ರಯತ್ನದಲ್ಲಿರ್ತೀರ. ಅಂಥವ್ರಿಗೆಲ್ಲ ಒಳ್ಳೆಯದಾಗಲಿ. ಮತ್ತು ಹೊಸ ವರ್ಷ ಅಂತ ಹೇಳಿದಾಗ ಏನಾದರೂ ಬದಲಾವಣೆ ಆಗುತ್ತಾ? 2025 ನಾನು ಅಂದ್ಕೊಂಡಂಗೆ ಆಗಲಿಲ್ಲ, 2026 ಆದರೂ ಮನೆಯಲ್ಲಿ ಮಗಳಿಗೆ ಮದುವೆ ಆಗಬೇಕು, ಒಂದು ಒಳ್ಳೆಯ ಕೆಲಸ ಬಿಸ್ನೆಸ್ ಪ್ರಾರಂಭ ಮಾಡಬೇಕು, ಭಾಳ ಜನ ಪ್ರಯತ್ನ ಮಾಡ್ತಾ ಇರ್ತೀರ. ಖಂಡಿತ ಒಂದಷ್ಟು ಬದಲಾವಣೆಗಳನ್ನ ನಾವು 2026ರಲ್ಲಿ ನೋಡಬಹುದು. ಯಾಕಂತ ಹೇಳಿದ್ರೆ ನಮಗೆ ಯಾವಾಗಲೂ ಅಷ್ಟೇ ಗ್ರಹಗಳ ಬದಲಾವಣೆಗಳು ಅಂತ ಬಂದಾಗ ಒಂದಷ್ಟು ರಾಶಿಗಳ ಮೇಲೆ ಪರಿಣಾಮ ಬೀಳುತ್ತೆ. ಈ ವರ್ಷ ನಾವು ನೋಡಿದಾಗ ಶನಿ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ. ಯಾಕಂದರೆ 2000 ಹಿಂದೆ ನಾವು 25 ಮಾರ್ಚ್ 29ನೇ ತಾರೀಕು ಏನು ಶನಿ ಬದಲಾವಣೆ ಆಯಿತು ಮೀನ ರಾಶಿಯಲ್ಲೇ ಇರ್ತಾರೆ 2027 ತನಕ. ಗುರು ಬದಲಾವಣೆ ಇದೆ, 2 ಸತಿ ಗುರು ಬದಲಾವಣೆ ಆಗುತ್ತೆ. ಸೊ ಈಗಾಗಲೇ ಗುರುಗ್ರಹ ಮಿಥುನ ರಾಶಿಯಲ್ಲಿರುವಂಥದ್ದಿದೆ. ಒಂದಷ್ಟು ರಾಶಿಗಳಿಗೆ ಪ್ರಸ್ತುತ ಗುರುಬಲ ಇದೆ. ವರ್ಷದ ಅರ್ಧ ಭಾಗದಲ್ಲಿ ಅಂದರೆ ಜೂನ್ 1ನೇ ತಾರೀಕು ಗುರುಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬದಲಾವಣೆ ಆಗ್ತಾ ಇದೆ. ಸೊ ಇದೊಂದು ದೊಡ್ಡ ಬದಲಾವಣೆ. ಇದರಿಂದ ಒಂದಷ್ಟು ರಾಶಿಗಳಿಗೆ ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ನಂತರ ಅಕ್ಟೋಬರ್ 31ನೇ ತಾರೀಕು ಮತ್ತೆ ಗುರು ಬದಲಾವಣೆ ಆಗ್ತಾ ಇದೆ. ನೋಡಿ, ನಾವು ಯಾವಾಗಲೂ ಅಷ್ಟೇ ವರ್ಷದಲ್ಲಿ ಒಂದ್ಸತಿ ಗುರು ಬದಲಾವಣೆ ಅಂತ ಹೇಳ್ತೀವಿ. ಸೊ ಪರಮೋಚ್ಚ ಸ್ಥಾನದಿಂದ ಸಿಂಹ ರಾಶಿಗೆ ಬದಲಾವಣೆ ಆಗ್ತಾ ಇದೆ. ಅಲ್ಲೊಂದಷ್ಟು ಬದಲಾವಣೆಗಳನ್ನು ಕಾಣಬಹುದು. ಮತ್ತು ರಾಹುಕೇತುಗಳು ಏನು ಬದಲಾವಣೆ ಆಗೋದಿಲ್ಲ, 18 ತಿಂಗಳ ಕಾಲ ಆ ಸ್ಥಾನದಲ್ಲೇ ಇರುತ್ತೆ. ಅದು ಬರೋ ವರ್ಷದಲ್ಲಿ 2026 ಸಂಪೂರ್ಣ ಡಿಸೆಂಬರ್ವರೆಗೂ ಸಹ ಏನೂ ತೊಂದರೆ ಇಲ್ಲ. ಆದರೆ ಒಂದಷ್ಟು ಗ್ರಹಗಳ ಬದಲಾವಣೆಗಳು ನಾವು ಮಾರ್ಚು ಮತ್ತು ಒಂದಷ್ಟು ಏಪ್ರಿಲ್ ತಿಂಗಳಲ್ಲಿ 5 ಗ್ರಹಗಳು ಒಂದೇ ಮನೆಯಲ್ಲಿ ಬಂದು ಕುತ್ಕೊತಾ ಇದೆ. ಒಂದಷ್ಟು ಬೃಹತ್ ಬದಲಾವಣೆಗಳು ರಾಜಕೀಯದಲ್ಲಿ ಆಗುತ್ತೆ. ಭಾಳ ಜನ 2023-24ರಲ್ಲಿ ಒಂದಷ್ಟು ಸಿನಿಮಾ ಕ್ಷೇತ್ರದಲ್ಲಿ ನಾವು ನೋಡಿದಾಗ ಏನು ಅಷ್ಟು ಅಂದ್ಕೊಂಡಷ್ಟು ಕಡಿಮೆ ಪ್ರಮಾಣದ ಸಿನಿಮಾಗಳು ಬಂತು. ಒಂದಷ್ಟು ಬಹಳಷ್ಟು ಸಮಸ್ಯೆಗಳನ್ನು ಎದುರಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ 2026 ಅಂತ ಹೇಳಿದ್ರೆ ರವಿಯ ಅಸ್ತಿತ್ವ ಪ್ರಭಾವ ಇರುತ್ತೆ. ನಾವು ಗ್ರಹಗಳಲ್ಲಿ ಮುಖ್ಯವಾಗಿ 2 ಗ್ರಹಗಳನ್ನು ನಾವು ನೋಡ್ತೀವಿ. ಒಂದು ಸರ್ವಯೋಗಕಾರಕ ಶನಿ. ಎಲ್ಲರೂ ಭಯ ಬೀಳ್ತಾರೆ, ಶನೇಶ್ವರ ಮಹಾತ್ಮನ ಕಾಟಪ್ಪ, ಹುಷಾರಾಗಿರಬೇಕು, ಶನಿ ಮಹಾರಾಜ ಅಂತ ಹೇಳ್ತೀವಿ. ಅದೇ ರೀತಿ ಸೂರ್ಯನ ನಾವು ಯಾವಾಗಲೂ ಅಷ್ಟೇ 9 ಗ್ರಹಗಳಿಗೆ ಮಧ್ಯಭಾಗದಲ್ಲಿ ಇರ್ತಾನೆ. ಹಾಗಾಗಿ ಸೂರ್ಯನ ಪ್ರಭಾವ ಹೆಚ್ಚಾಗಿರುತ್ತೆ. 2026 ಒಂದು ಬರುತ್ತೆ. ಹಾಗಾಗಿ ಸೂರ್ಯನ ಪ್ರಭಾವ ಇರೋದ್ರಿಂದ ರಾಜಕೀಯ ಭವಿಷ್ಯ ಒಂದಷ್ಟು ಬದಲಾವಣೆಗಳು ಕಾಣಬಹುದು. ಒಂದಷ್ಟು ಬಿಸ್ನೆಸ್ ವ್ಯವಹಾರದಲ್ಲಿರುವಂಥವ್ರು, ಭಾಳ ಜನ ಬಿಸ್ನೆಸ್ಸಲ್ಲಿ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ 2026 ಆಗಿರೋದಿಲ್ಲ. 2026 ಅನ್ನುವಂಥದ್ದೇ ಬಿಸ್ನೆಸ್ಗೆ ಮಾಡಿಸಿದಂಥದ್ದು. ಹೊಸ ಆಲೋಚನೆಗಳು ಬರುತ್ತೆ. ಇವಾಗೆಲ್ಲ AI ಅಂತ ಏನೋ ಬಂದಿದೆ, ಇವಾಗೆಲ್ಲ ಹೊಸ ಕಾನ್ಸೆಪ್ಟಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಈ ರೀತಿ ಬದಲಾವಣೆಗಳು ಆಗುವಂಥದ್ದಿದೆ. ಆದರೆ ಒಂದಷ್ಟು ದೇಶಗಳ ಮೇಲೆ ಒಂದಷ್ಟು ಯುದ್ಧಗಳಾಗುವಂಥ ಸಂಭವ ಜಾಸ್ತಿ ಇದೆ. ಯಾಕಂದರೆ ಒಂದಷ್ಟು ವರ್ಷನೂ ನಾವು ನೋಡಿದಾಗ ಈ ವರ್ಷ ಹೇಗಿರುತ್ತೆ, ನಮಗೆ ಪ್ರಕೃತಿಯ ಮೇಲೆ ಯಾವ ರೀತಿ ಪ್ರಭಾವ ಬೀಳುತ್ತೆ, ಬಿಸ್ನೆಸ್ಸು ವ್ಯವಹಾರ ಇವೆಲ್ಲವನ್ನು ಸಹಜವಾಗಿ ಕೇಳುವಂಥದ್ದಿರುತ್ತೆ. ಹಾಗಾಗಿ ಒಂದಷ್ಟು ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳು ಕಂಡ್ರೆ
ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ಒಂದಷ್ಟು ಅಭಿವೃದ್ಧಿ ಕಾಣುವಂಥದ್ದಿರುತ್ತೆ. ವೈಜ್ಞಾನಿಕವಾಗಿ ಒಂದಷ್ಟು ಬೆಳವಣಿಗೆ ಚೆನ್ನಾಗಿರಲಿಕ್ಕೆ ಸಾಧ್ಯ ಇರುತ್ತೆ. ಓಕೆ ಗುರುಜಿ, ಸಾಮಾನ್ಯವಾಗಿ ನಮಗೆ ಹೌದು ನಮ್ಮನ್ನ ಆಡಳಿತದಲ್ಲಿರುವಂಥ ನಮ್ಮ ಸರ್ಕಾರ ಏನಾಗ್ಬೋದು ಅಥವಾ ರಾಜ್ಯದಲ್ಲಿ ಏನಾಗ್ಬೋದು ಈ ಥರದ್ದೆಲ್ಲ ಪ್ರಶ್ನೆಗಳಿರುತ್ತೆ ಸಿನಿಮಾ ಕ್ಷೇತ್ರದೆಲ್ಲ, ಇದನ್ನೆಲ್ಲ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ವೀಕ್ಷಕರಿಗೆ ನಮ್ಮ ರಾಶಿ ಭವಿಷ್ಯ ಹೆಂಗಿದೆ ನೋಡ್ಕೊಂಡು ಬಿಡೋಣ ಅಂತ. 12 ರಾಶಿಗಳಲ್ಲೂ ಕೂಡ ನಾವು ಲಾಭ ಅಥವಾ ನಷ್ಟ, ಈ ಬಾರಿ ರಾಜಯೋಗ ಇದೆ, ಈ ಥರದ್ದೆಲ್ಲ ನೋಡ್ತಾ ಇರ್ತೀವಿ. ಒಂದೊಂದೇ ರಾಶಿ ಬಗ್ಗೆ ನೋಡೋದಾದರೆ ಯಾವ್ಯಾವ ಥರ ಇದೆ ಅಂತ ಗುರುಜಿ? ಮೊದಲಿಗೆ ಮೇಷರಾಶಿ, ಈ ವರ್ಷ ಹೇಗಿದೆ? ಪ್ರಸ್ತುತ 7.5 ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ. ಈ ವರ್ಷ ಗುರುಬಲ ಬೇರೆ ಇಲ್ಲ. ಸೊ ಈ ಥರ ಇದ್ದಾಗ ಏನು 2026 ಏನಾದರೂ ಬದಲಾವಣೆ ಇದೆಯಾ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಇರುತ್ತೆ. ನೋಡಿ, ಮೇಷರಾಶಿಯವರಿಗಂತೂ ವ್ಯಯಸ್ಥಾನದಲ್ಲಿ ಶನಿ ಇದ್ದರೆ, ಸಾಮಾನ್ಯವಾಗಿ ವ್ಯಯಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಧನಕಾರಕರು ಒಂದಷ್ಟು ಖರ್ಚುಗಳು ಜಾಸ್ತಿ ಆಗ್ಬೋದು. ಈ ವರ್ಷ ಪೂರ್ತಿ ಒಂದಷ್ಟು ಸಂಪಾದನೆ ಎಷ್ಟೇ ಇರುತ್ತೋ ಖರ್ಚುಗಳು ಅಷ್ಟೇ ಇರುವಂಥ ಪ್ರಮಾಣದಲ್ಲಿ ನಾವು ನೋಡಬಹುದಾಗಿದೆ. ಒಂದಷ್ಟು ವ್ಯಯಸ್ಥಾನದಲ್ಲಿರುವಂತಹ ಅಧಿಪತಿ, ಯಾಕಂತ ಹೇಳಿದ್ರೆ ಮೇಷರಾಶಿಗೆ 12ನೇ ಮನೆ ಬಂದು ಮೀನ ರಾಶಿಯಾಗಿರುತ್ತೆ. ಮೀನ ರಾಶಿ ಅಧಿಪತಿ ಬಂದ್ಬಿಟ್ಟು ಶತ್ರುಸ್ಥಾನದಲ್ಲಿ ನಾವು ನೋಡಬಹುದಾಗಿದೆ. ಹಾಗಾಗಿ ಒಂದಷ್ಟು ಇನ್ಕಮ್ ಬಂದರೂ ಸಹ ಒಂದಷ್ಟು ಖರ್ಚುಗಳಿರುತ್ತೆ, ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದಿರುತ್ತೆ, ಒಂದಷ್ಟು ಶತ್ರುಗಳು ಜಾಸ್ತಿ ಆಗಬಹುದು. ಜಾತಕದಲ್ಲಿ ಏನಾದರೂ ಶನಿ ವೀಕ್ ಆಗಿದ್ದರೆ ನಿಮ್ಮ ಜಾತಕದಲ್ಲಿ ಒಂದಷ್ಟು ಕೋರ್ಟು ಕಚೇರಿ ಸಮಸ್ಯೆಗಳು ಬರಬಹುದು. ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ, ಯಾವಾಗ ಶನಿ ರವಿ ಕಾಂಬಿನೇಷನ್ಸಲ್ಲಿ ಇರುವಂಥವ್ರಿಗೆಲ್ಲ ವರ್ಷಫಲದಲ್ಲಿ ವ್ಯಯಸ್ಥಾನದಲ್ಲಿ ಶನಿ ಇರೋದಾಗಲಿ, ನೀಚ ಸ್ಥಾನದಲ್ಲಿ ಶನಿ ಇರುವಂಥದ್ದಾಗಲಿ 7.5 ಬಂದಾಗ ಒಂದಷ್ಟು ಕೋರ್ಟು ಕಚೇರಿ ಸಮಸ್ಯೆಗಳು ಕಾಡುವಂಥದ್ದಿರುತ್ತೆ. ಸೊ ಅದೊಂದಷ್ಟು ಹೊಡೆತಗಳು ಬೀಳುವಂಥ ಸಾಧ್ಯತೆಗಳು ಮೇಷರಾಶಿವರೆಗಿರುತ್ತೆ. ಮತ್ತು ಅದರ ಜೊತೆಗೆ ಜನವರಿ 14ರಿಂದ ಫೆಬ್ರವರಿ ಒಂದಷ್ಟು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ಒಂದು ದೊಡ್ಡ ಪ್ರಮಾಣದಾದಂಥ ಬದಲಾವಣೆ, ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಕೆಲಸದಲ್ಲಿರುವಂಥವ್ರಿಗೆ, ಭಾಳ ಜನ ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡ್ತಾರೆ, ಅದು ಖಾಸಗಿ ಕೆಲಸ ಆಗ್ಬೋದು ಅಥವಾ ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರಿಗೆ ಒಂದಷ್ಟು ಒತ್ತಡಗಳು ಜಾಸ್ತಿ ಆಗುತ್ತೆ. ಕೆಲಸ ವರ್ಕ್ ಪ್ರೆಷರು, ಅಯ್ಯೋ ಏನಪ್ಪ ಮಾಡೋದು, ಕೆಲಸ ಏನೋ ಎಲ್ಲರನ್ನೂ ತೆಗಿತಾ ಇದ್ದಾರೆ, ನಾವು ಏನು ಆಗುತ್ತೋ ಅನ್ನುವಂಥ ಭಯಭೀತರಾಗಿರುವಂಥದ್ದು ಇರುತ್ತೆ. ಆದರೆ ಕೆಲಸ ಏನು ಕಳ್ಕೊಳ್ಳೋ ಸಾಧ್ಯತೆ ಇರೋದಿಲ್ಲ, ಆದರೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು ಕಂಡುಬರುತ್ತೆ. ಒಂದಷ್ಟು ಬದಲಾವಣೆ ಅಂತ ಬಂದಾಗ ಮಾರ್ಚ್ ತಿಂಗಳಲ್ಲಿ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಬಹುದು. ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಶನಿ ಪ್ರಭಾವ ಇದ್ದಾಗಲೇ ನಾನು ಆವಾಗಲೇ ಹೇಳ್ತಾ ಇದ್ದೆ, ಒಂದಷ್ಟು ತೊಂದರೆಗಳು ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು ಇರುತ್ತೆ. ಆದರೆ ಇಲ್ಲಿ ಮೇಷರಾಶಿಯವರೆಗೆ ಒಂದಷ್ಟು ಒಳ್ಳೆಯದೇ ಅಂತಲೇ ಹೇಳ್ಬಹುದಾಗಿದೆ. ಯಾಕಂದರೆ ಏನಾದರೂ ವಿವಾದಾತ್ಮಕವಾಗಿರುವಂಥದ್ದು ಏನಾದರೂ ಸಮಸ್ಯೆಗಳಿದ್ದರೆ ಇದೇ 2026ರಲ್ಲಿ ನೀವು ಎಲ್ಲವೂ ಸರಿ ಮಾಡ್ಕೋಬಹುದು. ಅಕಸ್ಮಾತ್ ಏನಾದರೂ ಈಗಾಗಲೇ ಕೋರ್ಟು ಕಚೇರಿವರೆಗೂ ಅದು ಮುಗೀತಾ ಇಲ್ಲ ಅಂತ ಹೇಳಿದ್ರೆ 2029ರವರೆಗೂ ಸಮಸ್ಯೆ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದಷ್ಟು ದೀರ್ಘಕಾಲದವರೆಗೂ ಒಂದು 5 ವರ್ಷ ಪ್ರಭಾವ ಬೀರುವಂಥದ್ದು ಇರುತ್ತೆ. ಹಾಗಾಗಿ ಆದಷ್ಟು ಏನಾದರೂ ಪಿತ್ರಾರ್ಜಿತ ಆಸ್ತಿ ಭಾಗಗಳು ಮಾಡ್ಕೋಬೇಕು ಅಥವಾ ಇನ್ನಿತರ ಏನಾದರೂ ಮಾತುಕತೆ ಇದ್ರೇನು ಇದನ್ನು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಅದನ್ನು ಬಗೆಹರಿಸ್ಕೊಳ್ಳೋದು ಬಹಳ ಮುಖ್ಯವಾಗಿರುವಂಥದ್ದು ಇರುತ್ತೆ. ಮತ್ತು ಜೂನ್ 2026ರಂದು ಒಂದಷ್ಟು ಬದಲಾವಣೆಗಳನ್ನು ನಾವು ನೋಡ್ಬೋದು. ಯಾಕಂದರೆ ಜೂನ್ 1ನೇ ತಾರೀಕಿಂದ ಗುರು ಬದಲಾವಣೆ ಬೇರೆ ಆಗ್ತಾ ಇರೋದ್ರಿಂದ ಈ ಮೇಷರಾಶಿಯವರಿಗೆ ಚತುರ್ಭಾವಕ್ಕೆ ಹೋಗುವಂಥದ್ದು ಇರುತ್ತೆ. ಈಗ 3ನೇ ಮನೆಯಲ್ಲಿರೋದ್ರಿಂದ ಭಾತೃಸ್ಥಾನ, ಅಣ್ಣ ತಮ್ಮಂತರ ನಡುವೆ ಒಂದಷ್ಟು ಡಿಸ್ಟರ್ಬೆನ್ಸು, ದುಡ್ಡಿನ ವ್ಯವಹಾರದಲ್ಲಿ ತೊಂದರೆಗಳು ಈ ಥರದ್ದು ಬಂದರೆ ಈ ಗುರು ಬದಲಾವಣೆಯಿಂದ 4ನೇ ಮನೆ ವಿದ್ಯಾಸ್ಥಾನ ಅಂತ ಹೇಳ್ತೀವಿ. ನೋಡಿ, ಯಾವಾಗಲೂ ಅಷ್ಟೇ 4ನೇ ಮನೆಯಲ್ಲಿ ವಿದ್ಯಾಸ್ಥಾನದಲ್ಲಿ ಗುರು ಇತ್ತು ಅಂತ ಹೇಳಿದ್ರೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂಥದ್ದು ಏಳಿಗೆ ಇರುತ್ತೆ. ಭಾಳ ಜನ ಹೈಯರ್ ಎಜುಕೇಷನ್ಗೋಸ್ಕರ ವಿದೇಶಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಅದು ಅನುಕೂಲ ಆಗುವಂಥದ್ದು ಇರುತ್ತೆ. ಎಜುಕೇಷನ್ ಭಾಳ ಚೆನ್ನಾಗಿರುತ್ತೆ. ಇವತ್ತೆಲ್ಲ ನಾನು ಹೇಳಿದ ರೀತಿಯಲ್ಲಿ ನೋಡಿ 2025ರಲ್ಲಿ ಮಕ್ಕಳ ಎಜುಕೇಷನ್ ವಿಚಾರ ಹೇಗಿರುತ್ತೆ ಅಂತ ನಾನು ಹಿಂದೆನೂ ಹೇಳಿದ್ದೆ. ಮಕ್ಕಳಲ್ಲಿ ಸೋಂಬೇರಿತನ ಜಾಸ್ತಿ ಆಗುತ್ತೆ, ಒಂದಷ್ಟು ಕೆಟ್ಟ ಹುಡುಗರ ಜೊತೆ ಸೇರಿ ಸಮಸ್ಯೆಗಳು ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಹೌದು, ಯಾಕೆ ಅದು ಬರುತ್ತೆ ಅಂದರೆ 7.5 ಅನ್ನೋದು ಸ್ಟಾರ್ಟ್ ಆಗಿದೆ. ಆದರೆ ಈಗ 4ನೇ ಮನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಗುರು ಬದಲಾವಣೆ, ಚತುರ್ಭಾವ, ವಿದ್ಯಾಭ್ಯಾಸ ಬಹಳ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಚೆನ್ನಾಗಾಗುವಂಥದ್ದು ಇರುತ್ತೆ. ಏನಾದರೂ ಈ ಕೆಲವೊಂದು ಸ್ಕೂಲ್ಗಳು ಕಾಲೇಜಲ್ಲಿ ಓದೋ ಮಕ್ಕಳಲ್ಲಿ ಏನಾದರೂ ಸಮಸ್ಯೆಗಳಿದ್ರೇನೋ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ 2026 ಅನ್ನೋದು ಮೇಷರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಒಂದಷ್ಟು ಖರ್ಚುಗಳು ಜಾಸ್ತಿ ಆಗುವಂಥದ್ದು ನಾವು ಕಾಣಬಹುದಾಗಿದೆ. ವಿವಾಹ ಶುಭ ಕಾರ್ಯಗಳು ಅನ್ನೋ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇರೋವಂಥವ್ರಿಗೆ
ಬೇಗ ಕೆಲಸ ಆಗೋದಿಲ್ಲ. ಯಾಕಂದರೆ ನಮಗೆ ಯಾವಾಗಲೂ ಗುರುಬಲ ಬೇಕಾಗುತ್ತೆ. ಏನಾದರೂ ಮದುವೆ ವಿಚಾರಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಕ್ಟೋಬರ್ 31 ಮೇಲೆ ಮಾಡಿದ್ರೆ ಒಳ್ಳೆಯದು. ಅಂದರೆ ವರ್ಷದ ಕೊನೆಯ ಭಾಗದಲ್ಲಿ ಸಿಂಹರಾಶಿಗೆ ಗುರು ಬದಲಾವಣೆ ಆಗಿದ್ರೆ ಪಂಚಮ ಸ್ಥಾನಕ್ಕೆ ಬರುತ್ತೆ. ಆ ನಂತರ ಅವರಿಗೆ ಒಂದಷ್ಟು ಶುಭ ಕಾರ್ಯಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅದು ತಾತ್ಕಾಲಿಕವಾಗಿ 1-2 ತಿಂಗಳು ಫಲಗಳು ಕೊಡಬಹುದು. ಆ ನಂತರ ಏನು ಅಷ್ಟು ಫಲಗಳು ಕೊಡೋದಿಲ್ಲ. ಒಟ್ಟಾರೆ ಮೇಷರಾಶಿಯವರಿಗೆ ಒಂದಷ್ಟು ಪ್ರಾಬ್ಲಮ್ಮೇ ಅಂತ ಹೇಳ್ಬೋದು. ವಿದ್ಯಾಭ್ಯಾಸದಲ್ಲಿ ಬಿಟ್ಟರೆ ಎಜುಕೇಷನಲ್ಲಿ ಒಂದಷ್ಟು ಒಳ್ಳೆಯ ಪ್ರಾರಂಭದಲ್ಲಿ ಒಂದಷ್ಟು ತೊಂದರೆಗಳು ಕೊಟ್ಟರೆ ಒಂದಷ್ಟು ಗುರು ಬದಲಾವಣೆ ಆದಮೇಲೆ ಒಳ್ಳೇದಿದೆ. ಆದರೆ ಎಜುಕೇಷನ್ ಬಿಟ್ಟು ಹೊರತುಪಡಿಸಿದ್ರೆ ಬಿಸ್ನೆಸ್ಸು ಅಥವಾ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಪ್ರಾಬ್ಲಮ್ ಇರುತ್ತೆ. ಸಾಲ, ಋಣ ಜಾಸ್ತಿ ಆಗೋದು, ಇನ್ವೆಸ್ಟ್ಮೆಂಟ್ ಹೊಸದಾಗಿ ಯಾವುದೂ ಮಾಡಬಾರ್ದು ಅನ್ನೋವಂಥದ್ದನ್ನು ಹೇಳಬಹುದು. ಸೊ ಈ ಥರ ಒಂದಷ್ಟು ಪ್ರಾಬ್ಲಮ್ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಓಕೆ, ಸರಿ ಗುರುಜಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ, ಅದ್ರ ಬಗ್ಗೆ ನಾವು ನೋಡೋದಾದ್ರೆ ಅಂದರೆ ಈ ವರ್ಷ ಅವರಿಗೆ ಲಾಭ ನಷ್ಟ ಲೆಕ್ಕಾಚಾರ ಯಾವ ರೀತಿ ಆಗಿದೆ ಅಂತ? ವೃಷಭ ರಾಶಿಯವರಿಗೆ ಒಂದಷ್ಟು ಜಾಕ್ಪಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ ಈ ವೃಷಭ ರಾಶಿಯವರಿಗೆ. 2026 ಅನ್ನುವಂಥದ್ದು ಅವ್ರಿಗೊಂದು ಲಕ್ ತಂದು ಕೊಡುವಂಥದ್ದು ವರ್ಷ ಅಂತ ಹೇಳ್ಬಹುದು. ಯಾಕೆ ಅಷ್ಟು ಪ್ರಭಾವ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ವೃಷಭ ರಾಶಿಯವರಿಗೆ ಒಂದಷ್ಟು ಗ್ರಹಗಳು ಒಂದಷ್ಟು ಒಳ್ಳೆ ಫಲಗಳನ್ನು ಕೊಡುವಂಥದ್ದು ಇಲ್ಲಿ ಕಾಣಬಹುದು. ನಾವು ಯಾವಾಗಲೂ ಅಷ್ಟೇ ಶನಿ 3ನೇ ಮನೆ 7, 10 ದೃಷ್ಟಿ ಇರುತ್ತೆ. ಶನಿಯ ದೃಷ್ಟಿ ವೃಷಭ ರಾಶಿ ಮೇಲೆ ಬೀಳ್ತಾ ಇದೆ. ಈಗಾಗಲೇ ಗುರುಗ್ರಹ ವರ್ಷದ ಪ್ರಾರಂಭದಲ್ಲೇ ದ್ವಿತೀಯ ಸ್ಥಾನ ಧನಸ್ಥಾನದಲ್ಲಿದೆ. ಮತ್ತು ಅದರ ಜೊತೆಗೆ ಒಂದಷ್ಟು ಗ್ರಹಗಳು ಅವರಿಗೆ ಪೂರಕವಾಗಿರೋದ್ರಿಂದ ಒಂದಷ್ಟು ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಯಾವ ರೀತಿ ಒಳ್ಳೆ ಫಲಗಳಿದೆ ಅಂತ ಹೇಳಿದ್ರೆ ನೋಡಿ, ವರ್ಷದ ಪ್ರಾರಂಭದಲ್ಲೇ ಶನಿ ಹಾಗೂ ಗುರು ಸಂಪೂರ್ಣವಾದಂಥ ಫಲ ಪ್ರಾಪ್ತಿಯಾಗುವಂಥದ್ದು ಇರುತ್ತೆ. ಸಂಪತ್ತು ಹರಿದು ಬರುವಂಥದ್ದಿರುತ್ತೆ. ಏನಾದರೂ ಯಾರಿಗಾನ ದುಡ್ಡು ಕೊಟ್ಬಿಟ್ಟಿದ್ರೆ ಅದು ಬಂದು ಕೈ ಸೇರುತ್ತೆ. ಒಂದಷ್ಟು ಹೊಸ ಬಿಸ್ನೆಸ್ಸಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಮತ್ತು 11ನೇ ಮನೆಯಲ್ಲಿ ಇರುವಂಥ ಶನಿ 3ನೇ ಮನೆ ಮೇಲೆ ಅದೇ ಶುಭ ದೃಷ್ಟಿ ಬೀಳೋದ್ರಿಂದ ಒಂದಷ್ಟು ಯೋಗಕಾರಕ ಅಂತ ಹೇಳ್ತೀವಿ ಶನಿಗ್ರಹವನ್ನು. ಹಾಗಾಗಿ ಇದರಿಂದ ಸಂಪೂರ್ಣವಾದಂಥ ದೃಷ್ಟಿಗೆ ಒಳಗಾಗಿರೋದ್ರಿಂದ ಅಭಿವೃದ್ಧಿ ಹೆಚ್ಚಾಗಿರುತ್ತೆ. ಸ್ವಂತ ಮನೆ ಖರೀದಿ ಮಾಡುವಂಥದ್ದಾಗಬಹುದು, ಅಥವಾ ಭೂಮಿ ಮೇಲೆ ಬಂಡವಾಳ ಹಾಕಿದ್ರು ಅದಕ್ಕೆ 1/4 ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಮತ್ತು ಅದರ ಜೊತೆಗೆ ಕಬ್ಬಿಣ, ಆಟೋಮೊಬೈಲ್ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿರುವಂಥವ್ರಿಗಂತೂ ಹೆಚ್ಚಿನ ಧನ ಲಾಭ ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಮಾರ್ಚಿಂದ ಶುಕ್ರ ಶನಿ ಸಂಯೋಗದಿಂದ ಮತ್ತು ಏನಾದರೂ ದಶಾಕಾಲ ಏನಾದರೂ ಇತ್ತು ಅಂತ ಹೇಳಿದ್ರೆ ಮುಟ್ಟಿದ್ದೆಲ್ಲ ಚಿನ್ನ. ಯಾಕಂತ ಹೇಳಿದ್ರೆ ಒಂದಷ್ಟು ಒಳ್ಳೆಯ ಫಲಗಳನ್ನೇ ನಿರೀಕ್ಷೆ ಮಾಡ್ಬೋದು. ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ, ಚಿನ್ನಕ್ಕೆ ಎಷ್ಟು ನಾವು ಬೆಲೆ ಕೊಡ್ತೀವಿ ಅಷ್ಟು ದುಡ್ಡು ಇನ್ಕಮ್ ಬರುತ್ತೆ ಅನ್ನುವಂಥದ್ದು ಹೇಳಬಹುದು. ಮತ್ತು ಅದರ ಜೊತೆಗೆ ಒಂದಷ್ಟು ಬದಲಾವಣೆಗಳು ಅಂತ ಬಂದಾಗ ಒಂದಷ್ಟು ಗ್ರಹಗಳ ಬದಲಾವಣೆ, ರವಿ ಏಪ್ರಿಲ್ ಬದಲಾವಣೆ ನಾವು ನೋಡಬಹುದಾಗಿದೆ. ಏಪ್ರಿಲ್ ತಿಂಗಳಲ್ಲಿ ಉದ್ಯೋಗಸ್ಥರಿಗಂತೂ ಒಂದಷ್ಟು ಏನಾದರೂ ಕೆಲಸದ ಬದಲಾವಣೆ ವಿಚಾರದಲ್ಲಿ ಏನಾದರೂ ಪ್ರಮೋಷನ್ ಆಗಬಹುದು. ಸರ್ಕಾರಿ ಕೆಲಸದಲ್ಲಿ ಭಾಳ ಜನ ಒಂದೇ ಕಡೆ ಕೆಲಸ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಪ್ರಮೋಷನ್ ಸಿಗೋದು ಅಥವಾ ನೀವು ಅಂದ್ಕೊಂಡಿರೋ ಕಡೆ ವರ್ಗಾವಣೆ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ಕೆಲಸಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ವೃಷಭ ರಾಶಿಯವರು ಅಂತ ಹೇಳಿದ್ರೆ ಅವ್ರಿಗೆ ಹೆಚ್ಚು ಅನುಕೂಲ ಆಗುವಂತಹ ಸಾಧ್ಯತೆಗಳು ಭಾಳಷ್ಟು ಇದೆ. ಮತ್ತು ಅದರ ಜೊತೆಗೆ ಏನಾದರೂ ಮದುವೆ ವಿಚಾರದಲ್ಲಿ ಇವತ್ತು ಬಹಳ ಜನ ವೃಷಭ ರಾಶಿಯವರಿಗೆ ರೋಹಿಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರದವರು ಇರ್ತಾರೆ, ಮೃಗಶಿರ ನಕ್ಷತ್ರ 1-2ನೇ ಪಾದದವರು ಇರ್ತಾರೆ. ಅಂಥವ್ರಿಗೆ ಮದುವೆ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಜೂನ್ 1ನೇ ತಾರೀಕು ಒಳಗಡೆ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ 2026 ಜೂನ್ ತನಕ ಅಂದರೆ 6 ತಿಂಗಳ ಕಾಲ ಬಹಳ ರಾಜಯೋಗವನ್ನು ತಂದು ಕೊಡುತ್ತೆ. ನೀವು ಬಿಸ್ನೆಸ್ ಆದರೂ ಮಾಡಿ ಹೊಸದಾಗಿ, ಅಥವಾ ಇರುವಂಥ ಕೆಲಸವನ್ನು ಬಿಟ್ಟು ಏನಾದರೂ ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟಂಥದ್ದು ಕೈ ಹಾಕಿ ಭಾಳ ಚೆನ್ನಾಗಾಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಜೂನ್ 1ನೇ ತಾರೀಕು ಏನಾಗುತ್ತೆ ಅಂದರೆ ಗುರು ದಿಢೀರ್ ಬದಲಾವಣೆ, ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ, 3ನೇ ಮನೆ ಆಗೋದ್ರಿಂದ ಗುರುಬಲ ಕಳ್ಕೊತಾರೆ. ಆದರೆ ಶನಿಯ ಫಲ ನಿಮ್ಗೆ ಇದ್ದೇ ಇರುತ್ತೆ, ಅದರಲ್ಲಿ ಏನೂ ತೊಂದರೆ ಏನಿಲ್ಲ. ಒಂದಷ್ಟು ಲೇಟ್ ಆಗಬಹುದು, ಕೆಲಸ ಕಾರ್ಯಗಳು ವಿಳಂಬ ಆಗಬಹುದು. ಮತ್ತು ಅದ್ರ ಜೊತೆಗೆ ಇವತ್ತು ಆಗೋ ಕೆಲಸ ನಾಳಿದ್ದು ಆ ಥರ ತಳ್ಳಬಹುದು. ಎಲ್ಲಿಂದ ಜೂನ್ ನಂತರ, ಜೂನ್ ಒಳಗಡೆನೇ ನೀವು ಏನಾದರೂ ಮದುವೆ ವಿಚಾರ ಕಾರ್ಯಗಳಿಗೆ ಕೈ ಹಾಕೋದು ಬಹಳ ಒಳ್ಳೆಯದು. ಮತ್ತು ಗುರುಬಲ ಹೋದಾಗ ಒಂದಷ್ಟು ದುಡ್ಡಿನ ವ್ಯವಹಾರ ಏನಾದರೂ ಮಾಡುವಂಥದ್ದಿದ್ದರೆ ಆದಷ್ಟು ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಪ್ರಮುಖವಾಗಿ ದುಡ್ಡು ಕೊಡೋದು ತೆಗೆದುಕೊಳ್ಳೋದು, ಈ ಲೇವಾದೇವಿ ಅಂತ ಹೇಳ್ತೀವಿ, ಅಥವಾ ಬ್ಯಾಂಕಿಂಗ್ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿರುವಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಅಗತ್ಯ ಇದೆ. ಆರೋಗ್ಯ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ನಂತರ ಅಕ್ಟೋಬರ್ ತಿಂಗಳಲ್ಲಿ ಗುರು ಬದಲಾವಣೆ ಮತ್ತೆ ಆಗೋದ್ರಿಂದ ಒಂದಷ್ಟು ವಿದ್ಯಾವಂತರ ಬಹಳಷ್ಟು ಕೆಲವೊಂದೆಲ್ಲ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥದ್ದು ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ.
ವಿದೇಶಕ್ಕೆ ಹೈಯರ್ ಎಜುಕೇಷನ್ಗೋಸ್ಕರ ಹೋಗುವಂಥ ಸಾಧ್ಯತೆ ಇರುತ್ತೆ. ಭಾಳ ಜನ ಕೆಲವೊಂದೆಲ್ಲ ಎಜುಕೇಷನ್ಗೋಸ್ಕರ ಹೆಚ್ಚು ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಏನಾದರೂ ಪ್ರಯತ್ನಕ್ಕೆ ಏನಾದರೂ ಮಾಡಿದ್ರೆ 2027ರಲ್ಲಿ ಅವ್ರಿಗೆ ಅನುಕೂಲ ಆಗುವಂಥದ್ದು ಇರುತ್ತೆ. ಮತ್ತು ಅದ್ರ ಜೊತೆಗೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿ ಯಾರಾದರೂ ಇದ್ರೇನು ಅನುಕೂಲ ಇರುತ್ತೆ. ಮತ್ತು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂದ್ರೆ ಮದುವೆ ಆಗಿ ಬಹಳ ವರ್ಷಗಳಾಗಿರುತ್ತೆ, ಮಕ್ಕಳಾಗಿರೋದಿಲ್ಲ, ಅಂಥವ್ರಿಗೂ ಅನುಕೂಲ ಆಗುವಂಥದ್ದು ಇರುತ್ತೆ. ಒಟ್ಟಾರೆ ಎಲ್ಲ ರೀತಿಯಲ್ಲಿ ನಾವು ನೋಡೋಕೆ ಹೋದರೆ ಋಷಭ ರಾಶಿ ಅನ್ನೋಂಥವ್ರು ಯಾರ್ಯಾರ ರಾಶಿಯವರು ಇರ್ತಾರೆ, ರೋಹಿಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ, ಮೃಗಶಿರ ನಕ್ಷತ್ರ ಭಾಳ ಚೆನ್ನಾಗಿರುತ್ತೆ. ಈ ಮೃಗಶಿರ ನಕ್ಷತ್ರದವರು 2 ಮತ್ತು 4ನೇ ಪಾದ 3 ಮತ್ತು 4ನೇ ಪಾದದವರು ಮಿಥುನ ರಾಶಿ ಬರೋಕ್ಕೆ ಅವ್ರಿಗೆ ಅಷ್ಟು ಫಲಗಳು ಕೊಡೋದಿಲ್ಲ. ಆದರೆ 1 ಮತ್ತು 2ನೇ ಪಾದದವರು ಯಾರು ಋಷಭ ರಾಶಿ ಇರ್ತಾರೋ ಅವ್ರಿಗೆ ಭಾಳ ಚೆನ್ನಾಗಿರುತ್ತೆ. ಆದರೆ ಆರೋಗ್ಯ ನೋಡ್ಕೋಬೇಕು. ಯಾರು ಮೃಗಶಿರ ನಕ್ಷತ್ರದವರು ಆರೋಗ್ಯದ ಬೆಲೆ ಹೆಚ್ಚು ಗಮನ. ವಯಸ್ಸಾಗಿರೋರು ಯಾರನ್ನ ಇದ್ರೇನು 2026 ಸ್ವಲ್ಪ ಮೃಗಶಿರ ನಕ್ಷತ್ರದವ್ರಿಗೆ ಆರೋಗ್ಯದ ಮೇಲೆ ತೊಂದರೆ ಇದೆ, ಒಂದಷ್ಟು ಕಂಟಕಗಳು ಎದುರಾಗಬಹುದು. ನೋಡಿಕೊಂಡು ಮೃತ್ಯುಂಜಯ ಹೋಮ ಅಥವಾ ಜಪ ಮಾಡಿಸೋದು ಬಹಳ ಒಳ್ಳೆಯದು ಅಂತ ಹೇಳ್ಬಹುದಾಗಿದೆ. ಗುರುಜಿ, ಮಿಥುನ ರಾಶಿಯವರಿಗೆ 2026 ಯಾವ ರೀತಿ ಆಗಿದೆ ಅಂತ ಗುರುಜಿ ನೋಡೋದಾದ್ರೆ? ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಒಂದಷ್ಟು ವರ್ಷದ ಅರ್ಧ ಭಾಗದಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲೇ ಏನು ಅಷ್ಟು ಫಲಗಳು ಕೊಡೋದಿಲ್ಲ. ಜನ್ಮಗುರು ಯಾವಾಗೂ ದುಃಖ ಯೋಚನೆಗಳನ್ನ ಕೊಡುವಂಥದ್ದು ಇರುತ್ತೆ. ಯಾವಾಗಲೂ ಅಷ್ಟೇ ನೋಡಿ, ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಇನ್ ಟೈಮ್ಗೆ ಆಗೋದಿಲ್ಲ. ಭಾಳ ಜನ ಮದುವೆಗೂ ಪ್ರಯತ್ನ ಮಾಡ್ತಾ ಇರ್ತಾರೆ, ಏನು ಮಾಡಿದ್ರೂ ಒಳ್ಳೆಯ ಸಂಬಂಧಗಳು ಬರೋದಿಲ್ಲ. ಬಂದಂಥ ಸಂಬಂಧಗಳು ಸೆಟ್ ಆಗೋವರೆಗೂ ಬರುತ್ತೆ, ಕೊನೆ ಮೂಮೆಂಟಲ್ಲಿ ಕೈ ತಪ್ಪೋಗುವಂಥ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೆಲಸ ಬದಲಾವಣೆ ಮಾಡಬಾರ್ದು. ಎಲ್ಲಿವರೆಗೂ ಜೂನ್ವರೆಗೂ. ಅಕಸ್ಮಾತ್ ಇರುವಂಥ ಕೆಲಸ ಏನಾದರೂ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಹೋಗೋಣ ಅಂತ ಹೇಳಿ ರಿಸೈನ್ ಮಾಡಿದ್ರೆ ಮತ್ತೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಇವ್ರಿಗೆ ಆ ಥರ ಪ್ರಭಾವ ಬೀಳುವಂಥದ್ದು ಇರುತ್ತೆ. ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ. ಯಾವಾಗ ಕರ್ಮಸ್ಥಾನದಲ್ಲಿ ಶನಿ ಇದ್ದು ಕರ್ಮಾಧಿಪತಿ ಅಂದ್ರೆ ಕರ್ಮಸ್ಥಾನ ಅಂದ್ರೆ ಉದ್ಯೋಗ, ಅವನು ಮಾಡುವಂಥ ಕೆಲಸ, ಇಂಥದ್ದೆಲ್ಲ ನಾವು ಲೆಕ್ಕಾಚಾರ ಮಾಡ್ಬೋದು. 10ನೇ ಮನೆ ಅಧಿಪತಿ ಬಂದು ರಾಶಿಯಲ್ಲೇ ಬಂದು ಕೂತ್ಕೊಂಡಿದ್ದಾನೆ, ರಾಶಿಯಲ್ಲಿ ಬಲಹೀನನಾಗಿದ್ದಾನೆ. ಸೊ ಈ ಕಾಂಬಿನೇಷನ್ಸ್ ಅಲ್ಲಿ ಇರುವಂಥವ್ರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಇವತ್ತು ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ವರ್ಕ್ ಮಾಡಲೇಬೇಕು, 6 ಗಂಟೆ 7 ಗಂಟೆಗಳ ಕಡಲೆ ಕೆಲಸವನ್ನು ಮಾಡುವಂಥ ಪರಿಸ್ಥಿತಿ ಇರುತ್ತೆ. ಮತ್ತೆ ಇರೋ ಕೆಲಸದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗೋದು, ಸಹೋದ್ಯೋಗಿಗಳಿಂದ ಕಿರಿಕಿರಿ ಅಥವಾ ಮೇಲಧಿಕಾರಿಗಳಿಂದ ಸಮಸ್ಯೆಗಳು ಎದುರಾಗೋದು, ಈ ಥರ ಒಂದಷ್ಟು ಪ್ರಾಬ್ಲಮ್ ಎದುರಿಸ್ತಾರೆ. ನಂತರ ನೋಡಿ, ಜೂನ್ ನಂತರ ಒಂದಷ್ಟು ಬದಲಾವಣೆಗಳು ಆಗ್ಬಿಡುತ್ತೆ. ಒಂದು ಶುಭ ಕಾರ್ಯಗಳಾಗುತ್ತೆ ಮನೆಯಲ್ಲಿ. ಭಾಳ ಜನಕ್ಕೆ ನಾನು 2ನೇ ಮನೆಯಲ್ಲಿ ಗುರು ಬಂದಾಗ ಸ್ವಂತ ಮನೆ ಯೋಗ ಉಂಟಾಗ್ಬಿಡುತ್ತೆ. ನಾನು ಎಷ್ಟೋ ಜನಕ್ಕೆ ನಾನು ಹೇಳ್ತಾ ಇರ್ತೇನೆ, ಹೌದು ಗುರುಗಳೇ, ಲಾಸ್ಟು ನೀವು ಹೇಳಿದ್ರಿ ನಮ್ಗೆ ತಗೊಳ್ಳೋ ಶಕ್ತಿನೇ ಇರಲಿಲ್ಲ ಮನೆ, ಆದರೂ ನೀವು ಹೇಳಿದ ತಕ್ಷಣ ಆಗೋಯ್ತು, ಇದೆಂಗೆ ಅಂತ. ಅಂದರೆ ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನ ಧನಸ್ಥಾನವಾಗಿರುತ್ತೆ. ಗೋಚಾರದಲ್ಲಿ ಯಾವಾಗ ಗುರು ದ್ವಿತೀಯ ಸ್ಥಾನದಲ್ಲಿ ಬರ್ತಾನೋ ಅವ್ರಿಗೆ ಮನೆ ಮತ್ತು ಇನ್ನಿತರ ಶುಭ ಕಾರ್ಯಗಳು ಆಗುತ್ತೆ ಅಂತ ಹೇಳುತ್ತೆ. ದುಡ್ಡಿನ ಅಭಾವ ಇರೋದಿಲ್ಲ ಅಂತ ಹೇಳುತ್ತೆ. ಆದರೆ ಮಿಥುನ ರಾಶಿಯವರೆಗೆ 2ನೇ ಮನೆಯಲ್ಲಿ ಪರಮೋಚ್ಚ ಸ್ಥಾನಕ್ಕೆ ಬರ್ತಾನೆ. ಅಂದ್ರೆ ಪರಮೋಚ್ಚ ಸ್ಥಾನ ಅಂದ್ರೆ ಯಾವುದೇ ಒಂದು ಗ್ರಹ ಒಂದು ಮನೆಯಲ್ಲಿ ನೀಚ ಸ್ಥಾನ ಅಥವಾ ಮೂಲ ತ್ರಿಕೋಣ ಸ್ಥಾನ ಅಂತ ಹೇಳ್ತೀವಿ, ಬಾಧಕ ರಾಶಿ ಅಂತ ಹೇಳ್ತೀವಿ. ಸೊ ಆ ಥರ ಒಂದೊಂದು ರಾಶಿಗಳಲ್ಲಿ ಒಂದೊಂದು ಫಲಗಳು ಕೊಡುತ್ತೆ. ಯಾವಾಗ ಪರಮೋಚ್ಚ ಸ್ಥಾನಕ್ಕೆ ಬರ್ತಾನೋ 1ಕ್ಕೆ 4ರಷ್ಟು ಫಲಗಳನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಏನು 6 ತಿಂಗಳು ಕಷ್ಟಪಡ್ತಾರೋ ಆ 6 ತಿಂಗಳು ಕಷ್ಟಪಟ್ಟು 4 ಪಟ್ಟು ಅವ್ರ ಸಮಸ್ಯೆಗಳಿಂದ ಈಚೆ ಬಂದ್ಬಿಡ್ತಾರೆ. ಒಳ್ಳೆ ಕೆಲಸ ಸಿಗುತ್ತೆ. ಬಹಳ ಜನ ಅನ್ಕೊಂತಾರೆ ಇಲ್ಲಿಗಿಂತ ವಿದೇಶದಲ್ಲಿ ಒಳ್ಳೆ ಸಂಪಾದನೆ ಚೆನ್ನಾಗಿದೆ, ಒಳ್ಳೆ ಅನುಕೂಲ ಇದೆ, ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಅಲ್ಲಿನ ಕಷ್ಟ ಅಲ್ಲಿಂದ ಇದ್ದೇ ಇರುತ್ತೆ. ಆದರೂ ಸಹ ಅವ್ರ ಖುಷಿಗೆ ಅವ್ರಿಗೆ ತಕ್ಕಂತಹ ಉದ್ಯೋಗ ಪ್ರಾಪ್ತಿ ಆಗುತ್ತೆ, ಮತ್ತೆ ಪ್ರಮೋಷನ್ ಸಿಗಬಹುದು, ವಿವಾಹ ಶುಭ ಕಾರ್ಯಗಳು ಆಗುವಂಥದ್ದು ಇರುತ್ತೆ. ಇದು ಜೂನ್ ನಂತರ. ಅದಕ್ಕೆ ನಾವು ಮಿಶ್ರ ಫಲ ಅಂತ ಹೇಳ್ತೀವಿ. ಅಂದ್ರೆ ಹಾಗೂ ಒಂದಷ್ಟು ವರ್ಷ ಕಷ್ಟಪಡ್ತಾರೆ, ಒಂದಷ್ಟು ವರ್ಷ ಸುಖ ಇರುತ್ತೆ. ಆದರೂ ಸರಿ 6 ತಿಂಗಳು ಚೆನ್ನಾಗಿರುತ್ತೇನೋ ಅಂತ ಅನ್ಕೊಂಡ್ರೇನೋ ಅಕ್ಟೋಬರ್ 31ನೇ ತಾರೀಕು ಮತ್ತೆ ಗುರು ಬದಲಾವಣೆ ಆಗ್ತಾ ಇದೆ. ಸೊ ಅವಾಗ ಏನಾಗುತ್ತೆ, ಮಿಥುನ ರಾಶಿಯವರಿಗೆ 3ನೇ ಮನೆ ಆಗ್ಬಿಡುತ್ತೆ. ಅವಾಗ ಅಲ್ಲಿ 2 ತಿಂಗಳು ಅವ್ರಿಗೆ ಹೊಡೆತ ಬೀಳುತ್ತೆ. ಮತ್ತೆ ಗುರು ಕಳ್ಕೊಳ್ತಾನೆ, ಮತ್ತೆ ಕೆಲಸ ಒತ್ತಡಗಳು, ವರ್ಕ್ ಪ್ರೆಷರ್ ಜಾಸ್ತಿ ಆಗೋದು. ಅಂದರೆ ಅಂದರೆ ಒಂದಷ್ಟು ತಿಂಗಳು, ಒಂದು 4-5 ತಿಂಗಳು ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಬಹುದು 2026 ಮಿಥುನ ರಾಶಿಯವರು ಅಂತ ಹೇಳಬಹುದು. ಮತ್ತೆ ಲಿಟಿಗೇಷನ್ ಪ್ರಾಪರ್ಟಿಗಳು ಬರ್ತಾ ಇರುತ್ತೆ, ಕಡಿಮೆ ದುಡ್ಡಿಗೆ ತಗೊಳ್ಳಿ ಬರ್ತಾ ಇದೆ ಅಂತ. ಅದು ಸಿಕ್ಕಾಕೊಂಡ್ರು ತೊಂದರೆಗಳು ಸದಾ ಕಾಲ ಇರುತ್ತೆ. ಅದರಲ್ಲಿ ರಿಯಲ್ ಎಸ್ಟೇಟ್ ಉದ್ದಿಮೆಯಲ್ಲಿರುವಂಥವ್ರು, ಬಿಲ್ಡರ್ಸು ಭಾಳ ಹುಷಾರಾಗಿರಬೇಕು. ಭೂಮಿಯಿಂದ ನಷ್ಟ, ಮತ್ತು ಅದಷ್ಟು ಒಂದೇ ಅಲ್ಲ,
ಹಾಕಿರೋ ಬಂಡವಾಳ ಯಾವಾಗೋ ವರ್ಷಾನುಗಟ್ಟಲೆ ಕಾಯುವಂಥದ್ದು, ಕೋರ್ಟು ಕಚೇರಿ ಈ ಥರ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ಕಂಡು ಬರುವಂಥದ್ದು ವಿಚಾರ ಆಗಿರುತ್ತೆ. ಓಕೆ ಗುರುಜಿ, ಇನ್ನು ಮುಂದಿನ ರಾಶಿ ಬಗ್ಗೆ ನೋಡೋದಾದರೆ ಅವರಿಗೆ 2026 ಯಾವ ರೀತಿ ಆಗಿದೆ, ಏನಾದರೂ ಪರಿಹಾರಗಳಿದ್ರೆ ಏನು ಪರಿಹಾರ ಇದೆ ಅಂತ ಗುರುಜಿ? ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ವ್ಯಯಸ್ಥಾನದಲ್ಲಿ, ನಾನು ಆಗಲೇ ಮೇಷರಾಶಿಯವರ ವಿಚಾರದಲ್ಲಿ ಮೇಷರಾಶಿಯವರಿಗೆ ಏನು ಚೆನ್ನಾಗಿಲ್ಲ ಈ ವರ್ಷ ಅಂತ ಹೇಳೋದಲ್ಲ, ಅದೇ ಥರ ಪ್ರಾಬ್ಲಮ್ 12ನೇ ಮನೆಯಲ್ಲಿ ಗುರು ವ್ಯಯಸ್ಥಾನದಲ್ಲಿ ಇದ್ದಾನೆ. ಯಾವಾಗ ವ್ಯಯಸ್ಥಾನದಲ್ಲಿ ಹೋಗ್ತಾನೆ ಗುರು, ಯಾವ ಸಮಸ್ಯೆನೇ ಇರಲ್ಲ. ಅಣ್ಣ ತಮ್ಮಂದರು ಭಾಳ ಚೆನ್ನಾಗಿರ್ತಾರೆ, ಅಥವಾ ಅಕ್ಕ ಅಥವಾ ತಂಗಿ ಭಾಳ ಬಾಂಧವ್ಯತೆ ಇರ್ತಾರೆ. ಕೇಸ್ ಹಾಕ್ಬಿಡ್ತಾರೆ, ಏನು ಲಿಟಿಗೇಷನ್ ಮಾಡಿಬಿಡ್ತಾರೆ ಏನೋ ಪ್ರಾಪರ್ಟಿ ವಿಚಾರದಲ್ಲಿ. ಅವರು ದ್ವೇಷ ಕಟ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಭಾಳ ಜನ ಇದೇನಪ್ಪ ಇಷ್ಟು ವರ್ಷದ ಪ್ರಾರಂಭದಲ್ಲಿ ಹೀಗಾಗುತ್ತಾ ಅಂತ ಯೋಚನೆ ಮಾಡೋದು ಏನೂ ಅಗತ್ಯ ಇಲ್ಲ. ಅವ್ರಿಗೊಂದಷ್ಟು ಬದಲಾವಣೆಗಳು, ಒಂದಷ್ಟು ಗ್ರಹಗಳ ಬದಲಾವಣೆ ನಂತರ ಒಳ್ಳೇದಿದೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ವರ್ಷದ ಪ್ರಾರಂಭದ 2025 ನವಂಬರಿಂದನೇ ಅವ್ರಿಗೆ ಸಮಸ್ಯೆಗಳು ಸ್ಟಾರ್ಟ್ ಆಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಡಿಸೆಂಬರ್ 5ನೇ ತಾರೀಕಿಗೆ ಪರಮೋಚ್ಚ ಸ್ಥಾನ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಗುರು ಇತ್ತು. ಯಾವಾಗ 5ನೇ ಮನೆಯಿಂದ ನಾವು ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ 5ನೇ ತಾರೀಕಿನಿಂದ ಬದಲಾವಣೆ ಆಯಿತು ಗುರು, ಅವ್ರಿಗೆ 6 ತಿಂಗಳು ಚೆನ್ನಾಗಿರಲ್ಲ. ಖರ್ಚುಗಳು ಜಾಸ್ತಿ, ವಿಪರೀತವಾದಂಥದ್ದು, ದಾರಿಯಲ್ಲಿ ಹೋಗೋ ಸಮಸ್ಯೆ ಮೈ ಮೇಲೆ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ನಿಂದನೆಗಳಿಗೆ ಒಳಗಾಗ್ತಾರೆ. ಮಾಡಿಲ್ಲ ಅಂದ್ರೇನು ನೀನು ಮಾಡಿದೀಯ, ಸಮಸ್ಯೆ ಮಾಡಿದೀಯ ಅಂತ ಹೇಳಿ ಕಿರಿಕಿರಿ ಅನುಭವಿಸುವಂಥದ್ದು. ವೈವಾಹಿಕ ಜೀವನದಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥದ್ದು. ಇವೆಲ್ಲವನ್ನ ಎದುರಿಸಿ ಬರ್ತಾ ಇದ್ದಾಗ, ಒಂದಷ್ಟು ಜನ್ಮದಲ್ಲಿ ಗುರು ಬಂದಾಗ, ನಾನು ಯಾವಾಗಲೂ ಗುರು ಜನ್ಮದಲ್ಲಿ ಇದ್ದಾಗ ದುಃಖ, ಯೋಚನೆ, ಚಿಂತೆ ಅಂತ ಹೇಳಿದೆ. ಆದರೆ ಕರ್ಕಾಟಕ ರಾಶಿಯಲ್ಲಿ ಜನ್ಮದಲ್ಲಿ ಗುರು ಇದ್ರೆ ಒಳ್ಳೆ ಫಲಗಳನ್ನೇ ನಿರೀಕ್ಷೆ ಮಾಡ್ಬೋದು. ನಾನು ಕೋರ್ಟ್ ಕಚೇರಿ ಸಮಸ್ಯೆಗಳು ಇದ್ರೇನೋ ಬಗೆಹರಿಸ್ಕೊಂತಾರೆ. ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗುವಂಥದ್ದು ಇರುತ್ತೆ, ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇನೋದು ತಾತ್ಕಾಲಿಕವಾಗಿ ಅಷ್ಟೇ, ಒಂದು 4 ತಿಂಗಳು ಅವರಿಗೆ ಉತ್ತಮವಾದಂಥ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಮತ್ತು ಅದ ನಂತರ ಒಂದಷ್ಟು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಕ್ರಮ, ಆಧ್ಯಾತ್ಮಿಕ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದು ಇರುತ್ತೆ. ಮತ್ತು ಅದರ ಜೊತೆಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಏನಾದರೂ ಇದ್ದರೆ ಅದರಲ್ಲಿ ಒಳ್ಳೆಯ ಲಾಭಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಅದು ತಾತ್ಕಾಲಿಕವಾಗಿ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಅಕ್ಟೋಬರ್ ನಂತರ ಏನಾಗುತ್ತೆ, ದ್ವಿತೀಯ ಸ್ಥಾನಕ್ಕೆ ಹೋಗುವಂಥದ್ದು ಇರುತ್ತೆ. ದ್ವಿತೀಯ ಸ್ಥಾನಕ್ಕೆ ಹೋದಾಗ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ನಿವಾರಣೆ ಆಗುತ್ತೆ. ಒಂದಷ್ಟು ದುಡ್ಡು ಬರಬೇಕಾಗಿರೋದು ಬಂದು ಕೈ ಸೇರುವಂಥದ್ದು ಇರುತ್ತೆ. ಆದರೆ ಕೆಲಸದ ವಿಚಾರದಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸು ಅದಿದ್ದೇ ಇರುತ್ತೆ. ವರ್ಷ ಪೂರ್ತಿನೂ ಕೆಲಸದ ಒತ್ತಡಗಳು ಜಾಸ್ತಿ ಆಗುತ್ತೆ, ಮತ್ತೆ ಕೆಲಸದಲ್ಲಿ ಕಿರಿಕಿರಿ ಇದ್ದೇ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ. ಒಟ್ಟಾರೆ ಕರ್ಕಾಟಕ ರಾಶಿಯವರು ಒಂದಷ್ಟು 6 ತಿಂಗಳ ಕಾಲ ಬಹಳ ಜಾಗೃತೆ ವಹಿಸೋದು ಬಹಳ ಒಳ್ಳೆಯದು. 6 ತಿಂಗಳ ಕಾಲನೂ ಯಾವುದೇ ಹೊಸ ಬಿಸ್ನೆಸ್ ಮಾಡಬಾರ್ದು. ವಿವಾಹ ಶುಭ ಕಾರ್ಯಗಳಿಗೂ ಪ್ರಯತ್ನ ಮಾಡಿದಷ್ಟು ಫಲಗಳು ಕೊಡೋದಿಲ್ಲ, ವಿಳಂಬ ಮಾಡುವಂಥದ್ದು ಇರುತ್ತೆ. ಜೂನ್ ನಂತರ ಡಿಸೆಂಬರ್ ಒಳಗಡೆ ಒಂದಷ್ಟು ಒಳ್ಳೆ ಕಾರ್ಯಗಳು, ಒಂದು ಶುಭ ಕಾರ್ಯಗಳಾಗುವಂಥದ್ದು, ಆಧ್ಯಾತ್ಮಿಕವಾಗಿ ಒಂದಷ್ಟು ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಒಲವು ಕೊಡುವಂಥದ್ದು, ಅಥವಾ ಏನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಹೆಚ್ಚು ಒಂದು ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ. ಮತ್ತು ಏನಾದರೂ ಕರ್ಕಾಟಕ ರಾಶಿಯವರು ರಾಜಕೀಯದಲ್ಲಿ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಸ್ಥಾನಮಾನ ಪ್ರಾಪ್ತಿ ಆಗುವಂಥ ಸಾಧ್ಯತೆ ಇದೇ ಜೂನ್ ನಂತರ ಅಭಿವೃದ್ಧಿ ಕಂಡು ಬರುತ್ತೆ. ಓಕೆ, ಅಂದರೆ ಇವರಿಗೆ ಮೊದಲ 6 ತಿಂಗಳು ಅಂದರೆ ಅರ್ಧ 2026 ಅರ್ಧ ವರ್ಷದವರೆಗೂ ಸ್ವಲ್ಪ ಸಮಸ್ಯೆಗಳಿದೆ. ಆ ನಂತರ ಒಳ್ಳೆ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಓಕೆ ಗುರುಜಿ, ಇನ್ನು ಮುಂದಿನ ರಾಶಿ ಬಗ್ಗೆ ನೋಡೋದಾದ್ರೆ ಅವರಿಗೆ ಯಾವ ರೀತಿ ಆಗಿದೆ ಭವಿಷ್ಯ, ಏನಾದರೂ ಬದಲಾವಣೆಯನ್ನು ಮಾಡ್ಕೊಳ್ಳೋದಿದೆಯಾ ಜೀವನದಲ್ಲಿ, ಅಥವಾ ಅತ್ಯುತ್ತಮ ಅನ್ನೋ ಥರದ್ದು ಏನಾದರೂ ಇದೆಯಾ ಅಂತ ಗುರುಜಿ? ಸಿಂಹರಾಶಿಯವರೆಗೂ ಒಂದಷ್ಟು ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡಬಹುದು ವರ್ಷದ ಪ್ರಾರಂಭದಲ್ಲಿ ಅಂತ ಹೇಳ್ಬೋದು. ಸಿಂಹರಾಶಿಯವರಿಗೆ ಈಗ ಪ್ರಸ್ತುತ ಅಷ್ಟಮ ಶನಿ ಪ್ರಭಾವ ಇದೆ, ಅದರ ಜೊತೆಗೆ ಗುರುಬಲನೂ ಇದೆ. ಈಗ ಪ್ರಸ್ತುತ 2026 ವರ್ಷದ ಪ್ರಾರಂಭದಲ್ಲೇ ಒಳ್ಳೆ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಈ ಅಷ್ಟಮ ಶನಿಯಲ್ಲಿ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದಿರುತ್ತೆ. ಒಂದಷ್ಟು ಸೋಂಬೇರಿತನ ಜಾಸ್ತಿ ಆಗುತ್ತೆ, ಆಲಸ್ಯ ಜಾಸ್ತಿ ಆಗುತ್ತೆ, ಆರೋಗ್ಯದಲ್ಲಿ ಒಂದಷ್ಟು ಚಿಕ್ಕ ಪುಟ್ಟ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಜೂನ್ 1ನೇ ತಾರೀಕುವರೆಗೂ ಏಕಾದಶ ಸ್ಥಾನ, ಅಂದರೆ ನಾವು ಯಾವಾಗಲೂ ಅಷ್ಟೇ 11ನೇ ಮನೆಯಲ್ಲಿ ಗುರು ಇತ್ತು ಅಂತ ಹೇಳಿದ್ರೆ ಹೆಚ್ಚು ಲಾಭವನ್ನು ನಿರೀಕ್ಷೆ ಮಾಡಬಹುದು, ಅಭಿವೃದ್ಧಿ ಕಾರ್ಯಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಒಂದಷ್ಟು ಹೊಸ ಬಿಸ್ನೆಸ್ಸಲ್ಲಿ ವ್ಯವಹಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ನಾವು ಕಾಣಬಹುದಾಗಿದೆ. ಮತ್ತು ವರ್ಷದ ಪ್ರಾರಂಭದಲ್ಲೇ ಶುಭ ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ. ಜೂನ್ ಅಥವಾ ಕೆಲವು ಫೆಬ್ರವರಿ, ಜೂನ್, ಜುಲೈಯಲ್ಲಿ ಒಳ್ಳೊಳ್ಳೆಯ ಶುಭ ಕಾರ್ಯಗಳು, ಮನೆಯಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂಥದ್ದು, ಈ ಥರದ್ದನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಸಿಂಹರಾಶಿಯವರಿಗೆ. ಮತ್ತು ಸಿಂಹರಾಶಿಯವರಿಗೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಈ ಜೂನ್ 2026 ಏನಿದೆ, ನಂತರ ಒಂದಷ್ಟು 3-4 ತಿಂಗಳು ಸ್ವಲ್ಪ ಬಹಳ ಜಾಗೃತವಾಗಿರಬೇಕು ಆರೋಗ್ಯದ ವಿಚಾರದಲ್ಲಿ.
ಮತ್ತು ಆ ಸಂದರ್ಭದಲ್ಲಿ ಕೆಲಸದ ಬದಲಾವಣೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ಆ ಟೈಮ್ ಅಷ್ಟು ಚೆನ್ನಾಗಿರೋದಿಲ್ಲ. ಅದೇ ನಿಮಗೆ ಅಕ್ಟೋಬರ್ ನಂತರ ಏನಾಗುತ್ತೆ, ಜನ್ಮ ಗುರುವಾಗಿ ಬರುವಂಥದ್ದಿರುತ್ತೆ. ಯಾವಾಗ ಜನ್ಮ ಗುರು ಬರ್ತಾನೆ ಅಂತ ಹೇಳಿದ್ರೆ ಒಂದಷ್ಟು ದುಡ್ಡು ವರ್ಷದ ಪ್ರಾರಂಭದಲ್ಲಿ ಹೇಗೆ ನಿಮಗೆ ಒಳ್ಳೆ ಇನ್ಕಮ್ ಬರ್ತಾ ಇತ್ತು, ಹೇಗೆ ಒಳ್ಳೆ ಆ ಕೆಲಸ ಕಾರ್ಯಗಳು ಆಗ್ತಾ ಇತ್ತೋ ಒಂದಷ್ಟು ಅರ್ಧ ಫಲಗಳು ಅದೇ ರೀತಿ ಫಲಗಳು ಕೊಡ್ತಾ ಇರುತ್ತೆ. ಸಂಪೂರ್ಣವಾಗಿ ಏಕಾದಶದಲ್ಲಿ ಇದ್ದಂಷ್ಟು ಫಲಗಳು ಕೊಡೋದಿಲ್ಲ. ಜನ್ಮ ಗುರು ಬಂದಾಗ ಒಂದಷ್ಟು ಕಡಿಮೆ ಪ್ರಮಾಣ ಇದ್ದರೂ ಸಹ ಕೆಲಸ ಕಾರ್ಯಗಳು ಹಾಗೇ ಆಗುತ್ತೆ, ಅದರಲ್ಲಿ ಏನೂ ಬದಲಾವಣೆ ಇಲ್ಲ. ನೀವೇನಾದರೂ ಕೆಲಸದ ಬದಲಾವಣೆ ಮಾಡ್ಕೊಳ್ಳುವಂಥವ್ರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ನೀವು ಜೂನ್ ಒಳಗಡೆ ಮಾಡ್ಕೊಳ್ಳೋದು ಒಳ್ಳೆಯದು. ವಿವಾಹ ಶುಭ ಕಾರ್ಯಗಳು ಜೂನ್ ಒಳಗಡೆ ಆಗುವಂಥದ್ದು ಇರುತ್ತೆ. ನಂತರ ರಾಷ್ಟ್ರಾಧಿಪತಿ ಯಾವಾಗ ಒಂದಷ್ಟು ಶನಿ ಮತ್ತು ರವಿ ಕಾಂಬಿನೇಷನ್ಸಲ್ಲಿ ಬಂದು ಸೇರ್ಕೊತಾರೋ ಆ ಸಂದರ್ಭದಲ್ಲಿ ತಂದೆ ಮಗನ ವಿಚಾರದಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಬರುತ್ತೆ. ಅದು ನಿಮಗೆ ಜೂನ್ ಜುಲೈಯಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗ್ಬೋದು, ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಉಂಟಾಗಬಹುದು. ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕು, ಯಾಕಂದರೆ ಅಷ್ಟಮ ಶನಿ ಬೇರೆ ನಡೀತಾ ಇರೋದರಿಂದ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇದೇ ಮೀನರಾಶಿಯಲ್ಲಿ ರವಿ ಮತ್ತು ಅದ್ರ ಜೊತೆಗೆ ಶನಿ ಕಾಂಬಿನೇಷನ್ಸಲ್ಲಿ ಬಂದಾಗ ಒಂದಷ್ಟು ತಂದೆ ಮಕ್ಕಳ ನಡುವೆ ಒಂದಷ್ಟು ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಅಥವಾ ತಂದೆಯಿಂದ ದೂರ ಆಗುವಂಥ ಪರಿಸ್ಥಿತಿ ಇರುತ್ತೆ. ವಿದೇಶದಲ್ಲಿ ಹೋಗಿ ಕೆಲಸ ಮಾಡುವಂಥದ್ದು ನಿಮಗೆ ಕಂಡು ಬರುವಂಥದ್ದು ಇರುತ್ತೆ. ಅದು ಅಷ್ಟು ಒಳ್ಳೆಯದೇ, ಆದರೆ ಕುಟುಂಬದಿಂದ ದೂರ ಹೋಗಿ ಜೀವನ ಮಾಡುವಂಥದ್ದು ಒಂದಷ್ಟು ಯೋಗಗಳನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ. ಒಟ್ಟಾರೆ ಈ ಸಿಂಹರಾಶಿಯವರಿಗೆ ವರ್ಷ ಫಲದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ವರ್ಷದ ಅಂತ್ಯದಲ್ಲಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಸಿಂಹರಾಶಿಯವರು ಆರೋಗ್ಯದ ಬಗ್ಗೆ ಎಷ್ಟು ಗಮನ ಕೊಡ್ತಾರೋ ಅಷ್ಟೇ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ಗುರುಜಿ, ಕನ್ಯಾ ರಾಶಿ ಬಗ್ಗೆ ನೋಡೋದಾದ್ರೆ 2026 ಅವ್ರಿಗೆ ಯಾವ ರೀತಿ ಆಗಿದೆ ಅಂತ ನೋಡಿ. ಯಾವಾಗಲೂ ಅಷ್ಟೇ ಕನ್ಯಾ ರಾಶಿಗೆ ಈಗಾಗಲೇ ಸಪ್ತಮ ದೃಷ್ಟಿಯಾಗಿ ಶನಿ ದೃಷ್ಟಿ ಬೀಳ್ತಾ ಇದೆ. ಮತ್ತು ಕರ್ಮಸ್ಥಾನದಲ್ಲಿ ಈಗಾಗಲೇ ಶನಿ ಹೇಗೆ ಫಲಗಳು ಕೊಡ್ತಾನೋ ಗುರು ಫಲಗಳನ್ನು ಕೊಡ್ತಾ ಇರುವಂಥದ್ದಿದೆ. ಹಾಗಾಗಿ ಕರ್ಮಸ್ಥಾನದಲ್ಲಿ ಗುರು ಗ್ರಹ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಕೆಲಸ, ಯಾಕಂತ ಕೆಲಸದ ವಿಚಾರದಲ್ಲಿ ಸ್ವಂತ ಬಿಸ್ನೆಸ್ ಇರುವಂಥವ್ರಿಗೆ ಒಂದಷ್ಟು ದೊಡ್ಡ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಸರ್ಕಾರಿ ಕೆಲಸದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಥವಾ ಸರ್ಕಾರಿ ಕೆಲಸದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ಆಗಬೇಕು ಅನ್ನೋಂಥವ್ರು ಎಲ್ಲ ಏನು ಪ್ರಯತ್ನ ಮಾಡ್ತೀರಾ ಒಂದಷ್ಟು ಕೆಲಸಗಳು ವಿಳಂಬ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಏಪ್ರಿಲ್ 10 ಮೇಲೆ ಮೀನರಾಶಿಗೆ ಬುಧ ನೀಚ ಸ್ಥಾನಕ್ಕೆ ಪ್ರವೇಶ ಆಗೋದ್ರಿಂದ ಕುಜ ಮತ್ತು ಶನಿ ಸಂಯೋಗದಿಂದ ಮೀನರಾಶಿಯಲ್ಲಿ ಸಪ್ತಮ ಸ್ಥಾನದ ಪ್ರಭಾವಕ್ಕೆ ವೈವಾಹಿಕ ಜೀವನಕ್ಕೆ ಡಿಸ್ಟರ್ಬೆನ್ಸ್ ಬರುವಂಥದ್ದಿರುತ್ತೆ. ನೋಡಿ, ಆ ಏಪ್ರಿಲ್ ತಿಂಗಳಲ್ಲಿ ಒಂದಷ್ಟು ವೈವಾಹಿಕ ಜೀವನ ವಿಚಾರದಲ್ಲಿ 1-2 ತಿಂಗಳು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾನು ಈ ಕೆಲವೊಂದು ರಾಶಿಗಳ ಬದಲಾವಣೆಗಳು ಗ್ರಹಗಳ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗಿರುವಂಥದ್ದು ನಾವು ನೋಡ್ತಿದ್ದೀವಿ. ಯಾವಾಗ ರಾಷ್ಟ್ರಾಧಿಪತಿ ಸಪ್ತಮ ಸ್ಥಾನಕ್ಕೆ ಬೀಳ್ತಾನೋ ಭಾಳ ವೈವಾಹಿಕ ಜೀವನ ಚೆನ್ನಾಗಿರುವಂಥವ್ರು ಕೋರ್ಟು ಕಚೇರಿ ಹತ್ತಿರುವಂಥ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ವಿಚ್ಛೇದನೆಗೋಸ್ಕರ ಸಮಸ್ಯೆಗಳು ಅನುಭವಿಸುವಂಥದ್ದು, ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಆಗಿ. ಸೊ ಆ ಸಂದರ್ಭದಲ್ಲಿ ಆದಷ್ಟು ಎಚ್ಚರಿಕೆ ವೈವಾಹಿಕ ಜೀವನದಲ್ಲಿ ಇರಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಒಂದಷ್ಟು ಬದಲಾವಣೆಗಳು ಅಂತ ನಿರೀಕ್ಷೆ ಮಾಡುವಂಥದ್ದು ಅಂತ ಹೇಳಿದ್ರೆ ಜೂನ್ ನಂತರ ಭಾಳ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಜೂನ್ 11 ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಹೊಸ ಬಿಸ್ನೆಸ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಉತ್ತಮವಾದಂಥ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಯಾವಾಗೂ ಗುರು ಬದಲಾವಣೆ ಆಗಿ 1 ವಾರ 2 ವಾರದ ನಂತರ ಒಂದಷ್ಟು ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಏಕಾದಶ ಅಂತ ಹೇಳಿದ್ರೆ 11ನೇ ಮನೆಯಲ್ಲಿ ಯಾವಾಗ ಗುರು ಬರ್ತಾನೋ ಒಂದಷ್ಟು ಲಾಭಗಳನ್ನು ನಿರೀಕ್ಷೆ ಮಾಡ್ಬೋದು. ಹೊಸ ಮನೆ ಅಥವಾ ಆಭರಣಗಳ ಖರೀದಿ ಮಾಡುವಂಥದ್ದು ಅಥವಾ ಒಂದು ವಾಹನ ಖರೀದಿ ಮಾಡುವಂಥದ್ದು ಇಂಥದ್ದೆಲ್ಲ ಅನುಕೂಲ ಆಗುತ್ತೆ. ಈಗಾಗಲೇ ಸೈಟ್ ಇದೆ, ಮನೆ ಕಟ್ಟಬೇಕು ಅನ್ನುವಂಥ ಆಲೋಚನೆಯಲ್ಲಿ ಏನಾದರೂ ಕನ್ಯಾ ರಾಶಿಯವರು ಇದ್ದೀರಾ ಅಂತ ಹೇಳಿದ್ರೆ ಜೂನ್ ತಿಂಗಳ ನಂತರ ನೀವು ಕೈ ಹಾಕೋದು ಒಳ್ಳೆಯದು. ಅದರಲ್ಲಿ ಬಹಳ ಮುಖ್ಯವಾಗಿ ಆಷಾಢ ಇದೆಲ್ಲ ಕಳೆದ ಮೇಲೆ ಈ 8ನೇ ತಿಂಗಳಿಂದ ನಿಮಗೆ ಉತ್ತಮವಾದಂಥದ್ದು ವಾಸ್ತುಪುರುಷ ರಾಜಯೋಗದಲ್ಲಿ ಇರ್ತಾನೆ. ಅಭಿವೃದ್ಧಿ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗುವಂಥದ್ದು ಇರುತ್ತೆ. ಮತ್ತು ವಿವಾಹ ಶುಭ ಕಾರ್ಯಗಳು ಆಗುವಂಥದ್ದು ಇರುತ್ತೆ. ಮನೆ ವಿಚಾರದಲ್ಲಿ ಏನಾದರೂ ಕೈ ಹಾಕಿದ್ರೂ ಅದು ಸಂಪೂರ್ಣವಾಗಿ ಬೇಗ ಒಂದೂವರೆ ವರ್ಷದಲ್ಲಿ ಕಂಪ್ಲೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಜೂನ್ ನಂತರ ಇವರಿಗೆ ಬಹಳ ಚೆನ್ನಾಗಿದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ, ಅವರ ವರ್ಷ ಭವಿಷ್ಯ ಯಾವ ರೀತಿ ಆಗಿದೆ ಅಂತ ಗುರೂಜಿ? ಈಗಾಗಲೇ ತುಲಾರಾಶಿಗೆ ವರ್ಷದ ಪ್ರಾರಂಭದಲ್ಲೇ ಗುರುಬಲ ಇದೆ, ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಅದರಲ್ಲಿ ವರ್ಷದ ಪ್ರಾರಂಭ ಹಂತದಲ್ಲೇ ನಾವು ನೋಡಿದಾಗ ರಾಷ್ಟ್ರಾಧಿಪತಿ ಮತ್ತು ಒಂದು ಶನಿಯ ಸಂಚಾರದ ಲೆಕ್ಕಾಚಾರದಲ್ಲಿ ಒಂದಷ್ಟು ಯೋಗ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಆದರೆ ಶನಿ ರಾಶಿಯಿಂದ ನಾವು ನೋಡೋಕೆ ಹೋದರೆ 6ನೇ ಮನೆಯಲ್ಲಿರೋದ್ರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ದೀರ್ಘ ಕಾಲದಿಂದ ಒಂದಷ್ಟು ಆರೋಗ್ಯದ ವಿಚಾರದಲ್ಲಿ ಕಾಟ ಇದೆ ಅಂತ ಹೇಳಿದ್ರೆ ಸಮಸ್ಯೆಗಳು ಒಂದಷ್ಟು ಇನ್ನಷ್ಟು ಜಾಸ್ತಿ ಆಗಬಹುದು. ಮತ್ತು ಅದರ ಜೊತೆಗೆ ಇದೇ ಪಿತ್ರಾರ್ಜಿತ ಆಸ್ತಿ ವಿವಾದ
ವಿವಾದಗಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅಕ್ಟೋಬರ್ ನಂತರ ಒಂದಷ್ಟು ಸಮಸ್ಯೆಗಳು ಬರಬಹುದಾದಂಥದ್ದಿದೆ. ಅದನ್ನು ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಒಂದಷ್ಟು ಗ್ರಹಗಳ ಬದಲಾವಣೆ ವಿಚಾರದಲ್ಲಿ ನಾವು ನೋಡೋಕ್ಕೆ ಹೋದರೆ ಗುರು ಬದಲಾವಣೆ ಜೂನ್ 1ನೇ ತಾರೀಕಿಂದ ಏನಿದೆ, ಅವರಿಗೆ ಒಂದಷ್ಟು ಗುರು ಬದಲಾವಣೆಯಿಂದ ಕರ್ಮಸ್ಥಾನಕ್ಕೆ ಬಂದಾಗ ಒಂದಷ್ಟು ಉದ್ಯೋಗದಲ್ಲಿ ಒಂದಷ್ಟು ಬದಲಾವಣೆಗಳಾಗಬಹುದು. ನಿರೀಕ್ಷೆಗಿಂತ ತಕ್ಕಂತಹದ್ದು ಒಂದಷ್ಟು ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳು ಆಗುವಂಥದ್ದಿರುತ್ತೆ. ಆದರೆ ಕೆಲಸ ಬದಲಾವಣೆ ಮಾಡಿಕೊಂಡ್ರೂ ಕೆಲಸದ ಒತ್ತಡ ಇದ್ದೇ ಇರುತ್ತೆ. ನೀವು ಅಂದ್ಕೊಂಡ ರೀತಿಯಲ್ಲೇ ಕೆಲಸ ಸಿಕ್ಕಿದ್ರೂ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ. ಸ್ವಲ್ಪ ನೋಡಿಕೊಂಡು ಕೈ ಹಾಕೋದು ಒಳ್ಳೆಯದು. ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದು ಬಹಳ ಮುಖ್ಯವಾಗಿದೆ ತುಲಾರಾಶಿಯವರ ವರ್ಷದ ಪ್ರಾರಂಭದಲ್ಲಿ. ಯಾಕಂತ ಹೇಳಿದ್ರೆ ಒಂದಷ್ಟು ರಾಶಿಗಳಿಗೆ ಅತ್ಯುತ್ತಮವಾಗಿರುತ್ತೆ ಅನ್ನುವಂಥದ್ದು ಹೇಳ್ಬೋದು. ಅದರಲ್ಲಿ 12 ರಾಶಿಗಳಲ್ಲಿ ಏನು ತುಲಾರಾಶಿಯವರಿಗಿದೆ ವರ್ಷ ಪೂರ್ತಿ ಭಾಳ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗುತ್ತೆ. ಯಾಕಂದರೆ ನವಮ ಸ್ಥಾನದಲ್ಲಿ ಗುರು ಇರುವಂಥದ್ದು ವರ್ಷದ ಪ್ರಾರಂಭದಲ್ಲೇ ಒಂದಷ್ಟು ಕರ್ಮಸ್ಥಾನಕ್ಕೆ ಹೋದಾಗೂ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಹೆಚ್ಚು ಅನುಕೂಲ ಅಭಿವೃದ್ಧಿ ಕಾಣುವಂಥ ಸಾಧ್ಯತೆ ಇರುತ್ತೆ. ಆದರೆ ಕೆಲಸದ ಒತ್ತಡಗಳು ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗೋದು ಸಹಜವಾಗಿರುತ್ತೆ. ಇನ್ನು ಸಿನಿಮಾ ಕ್ಷೇತ್ರದಲ್ಲಿರುವಂಥವ್ರಿಗೆ ಒಳ್ಳೆ ಸ್ಥಾನಮಾನ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ. ಕಂಟಕಗಳು ಇವೆಲ್ಲ ಹೇಗೆ ಬರುತ್ತೆ ಅಂದರೆ 9, 19, 29, 39 ಈ ಥರ ಏಜ್ ಯಾರು ಇರ್ತಾರೋ ಅವರಿಗೆ ಒಂದಷ್ಟು ಹೆಲ್ತ್ ಮೇಲೆ ಹೆಚ್ಚು ಪರಿಣಾಮ ಬೀಳುವಂಥದ್ದು ಇರುತ್ತೆ. ಸಾಧ್ಯವಾಯಿತು ಅಂದರೆ ಒಂದು ಮೃತ್ಯುಂಜಯ ಹೋಮ, ಧನ್ವಂತರಿ ಹೋಮ ಅಥವಾ ಶಿವನ ಆರಾಧನೆ ಮಾಡಿಕೊಳ್ಳುವಂಥದ್ದು ಇಡೀ ವರ್ಷ ಹೆಚ್ಚು ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಓಕೆ ಗುರುಜಿ, ಇನ್ನು ವೃಶ್ಚಿಕ ರಾಶಿಯವರ ಭವಿಷ್ಯ 2026 ಹೇಗಿದೆ ಅಂತ? ವರ್ಷದ ಪ್ರಾರಂಭದಲ್ಲೇ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಏಕಂತ ಹೇಳಿದ್ರೆ ಪ್ರಸ್ತುತ ಈಗ ಪಂಚಮ ಶನಿ ಪ್ರಭಾವ ಇರುವಂಥದ್ದು ನಾವು ನೋಡಬಹುದು. ಮತ್ತೆ ಅದ್ರ ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಗುರು ಆಗಿದ್ದಾನೆ. ಯಾಕಂದ್ರೆ ಅಷ್ಟಮ ಗುರು ಅಂತ ಹೇಳಿದ್ರೆ ಯಾವಾಗಲೂ ಯಾವುದನ್ನು ದುಡ್ಡಿನ ವಿಚಾರದಲ್ಲಿ ಬರಬೇಕಾದ್ರೂ ಕಷ್ಟಪಟ್ಟು ತೆಗೆದುಕೊಳ್ಳುವಂಥದ್ದು. ಈಗ ಸಂಬಳ ಬರಬೇಕಂದ್ರೆ ಇನ್ ಟೈಮ್ ಬರೋದಿಲ್ಲ, ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ದುಡ್ಡು ಸರಿಯಾದಂಥ ಸಂದರ್ಭದಲ್ಲಿ ಬರೋದಿಲ್ಲ. ಒಂದಷ್ಟು ಕಿರಿ ಪ್ರಾರಂಭ ಆಗುವಂಥದ್ದು ಇರುತ್ತೆ. ಚಂದ್ರ ಬೇರೆ ವೀಕ್ ಆಗಿದ್ದಾನೆ ಅವ್ರ ಜಾತಕದಲ್ಲಿ. ಯಾವಾಗ ಚಂದ್ರ ವೀಕ್ ಆಗಿರ್ತಾನೋ ನನ್ನ ಕೈಯಲ್ಲಿ ಏನೂ ಆಗಲ್ಲ, ಇಷ್ಟೇ. ಸೊ ಮಾನಸಿಕವಾಗಿ ಕುಗ್ಗುವಂಥ ಕೆಲಸ ಆಗುವಂಥದ್ದಿರುತ್ತೆ. ಸ್ವಲ್ಪ ಈ ವರ್ಷ ಅವರು ಜೂನ್ ತನಕ ಆದ್ರೂ ಸ್ವಲ್ಪ ಧೈರ್ಯದಿಂದ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾವಾಗ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೇಳಿ ಕುತ್ಕೊಂಡ್ರೆ ಏನೂ ಆಗದಿರ ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಪಂಚಮ ಶನಿ ಮಂದತ್ವವನ್ನು ಕೊಡ್ತಾನೆ. ಮಕ್ಕಳ ಎಜುಕೇಷನ್ ವಿಚಾರದಲ್ಲಿ ಯಾರೆಲ್ಲ ವೃಶ್ಚಿಕ ರಾಶಿಯವರೋ ಸ್ವಲ್ಪ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಹೆಚ್ಚು ತಂದೆ ತಾಯಿ ಫೋಕಸ್ ಕೊಡಬೇಕಾಗುತ್ತೆ. ಟ್ಯೂಷನ್ ಕಳಿಸೋದು, ಮಕ್ಕಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಮತ್ತು ಇಲ್ಲಾಂದರೆ ದುರಭ್ಯಾಸ ಕಲ್ತ್ಕೊಳ್ಳುವಂಥದ್ದು, ಸ್ನೇಹಿತರ ಜೊತೆ ಸೇರಿ ತೊಂದರೆ ಮಾಡಿಕೊಳ್ಳುವಂಥದ್ದು. ಭಾಳ ಜನ ನಾನು ಪಂಚಮ ಶನಿ ಮಕ್ಕಳಿಗೆ ಭಾಳ ಜನಕ್ಕೆ ನಾವು ನೋಡಿರುವಂಥ ಪ್ರಕಾರದಲ್ಲಿ ಬೇಡವಾದಂಥ ಸಮಸ್ಯೆಗೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ವರೆಗೂ ಗಲಾಟೆ ಮಾಡ್ಕೊಂಡಿರೋದು ನಾವು ನೋಡಿದ್ದೀವಿ. ಹುಡುಗರು ಕಿತ್ತಾಡ್ಕೊಂಡ್ಬಿಟ್ಟಿರ್ತಾರೆ ಕಾಲೇಜಲ್ಲಿ, ಅಲ್ಲಿ ತನಕ ಹೋಗಿ ಸಮಸ್ಯೆ ನಿವಾರಣೆ ಆಗಿರುವಂಥದ್ದು. ಆ ಥರ ಪರಿಸ್ಥಿತಿ ಇರುತ್ತೆ ಮಕ್ಕಳ ವಿಚಾರದಲ್ಲಿ. ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಮತ್ತು ಅದು ಹೊರತುಪಡಿಸಿ ಬಿಸ್ನೆಸ್ಸಲ್ಲಿದ್ದಾರೆ ಭಾಳ ಜನ. ನಾನು ವೃಶ್ಚಿಕ ರಾಶಿಯವರು ರಾಜಕೀಯದಲ್ಲಿರುವಂಥ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ, ಮತ್ತು ಬಿಸ್ನೆಸ್ಸಲ್ಲಿರುವಂಥವ್ರು ನಾವು ನೋಡ್ತಾ ಇದ್ದೀವಿ. ಯಾರೆಲ್ಲ ರಾಜಕೀಯದಲ್ಲಿ ಇದ್ದಾರೋ, ಸೇವೆಯನ್ನು ಮಾಡ್ತಾ ಇದ್ದಾರೋ, ಸ್ಥಾನ ಬದಲಾವಣೆ ಆಗುವಂಥದ್ದು, ಸ್ಥಾನ ಕಳ್ಕೊಳ್ಳುವಂಥದ್ದು, ಉನ್ನತ ಹುದ್ದೆಯಲ್ಲಿರ್ತಾರೆ. ಯಾರಾದರೂ ಮುಖ್ಯಮಂತ್ರಿಯಾಗಿ ಕೆಲಸ ಸೇವೆಯನ್ನು ಮಾಡ್ತಾ ಇರ್ತಾರೆ, ಅಂಥ ಹುದ್ದೆಯಲ್ಲಿರುವಂಥವರು ನಾವು ನೋಡಿದ್ದೀವಿ. ಇವತ್ತು ವೃಶ್ಚಿಕ ರಾಶಿಯವರು ಪ್ರಧಾನಮಂತ್ರಿಗಳಾಗಿದ್ದಾರೆ. ಸೊ ಅಂತಹ ಹುದ್ದೆಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಆರೋಗ್ಯ ಮೇಲೆ ಹೊಡೆತ ಬೀಳುತ್ತೆ. ಸೊ ಇವೆಲ್ಲ ಒಂದಷ್ಟು ಪ್ರಾಬ್ಲಮ್ ಎದುರಾಗುವಂಥದ್ದು ಇರುತ್ತೆ. ಆದರೆ ಒಂದಷ್ಟು ಬದಲಾವಣೆ ಅಂತ ಬಂದಾಗ ಗುರು ಬದಲಾವಣೆ ಆಗ್ತಾಯಿದೆ ಜೂನ್ 1ನೇ ತಾರೀಕಿಂದ. ಸೊ ಇದರಿಂದ ಏನಾಗುತ್ತೆ, ಒಂದಷ್ಟು ಚಿಕ್ಕ ಪುಟ್ಟ ವಿಚಾರದಲ್ಲಿ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದಿರುತ್ತೆ. ಅಂದರೆ ಜೂನ್ ನಂತರ ಒಂದು ಅರ್ಧ ವರ್ಷ ಆದಮೇಲೆ ಇವ್ರಿಗೊಂದಷ್ಟು ಒಳ್ಳೆ ಕೆಲಸ ಕಾರ್ಯಗಳು ಅನುಕೂಲ ಆಗುವಂಥದ್ದಿರುತ್ತೆ. ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದಿರುತ್ತೆ. ಮತ್ತು ಯಾವಾಗ ನವಮ ಸ್ಥಾನಕ್ಕೆ 8ನೇ ಮನೆಯಿಂದ 9ನೇ ಮನೆಗೆ ಯಾವಾಗ ಗುರು ಬದಲಾವಣೆ ಆಗ್ತಾನೋ ಅದು ಪರಮೋಚ್ಚ ಸ್ಥಾನ. ಸೊ ಅಂಥ ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿ, ಯಾಕಂದರೆ 9ನೇ ಮನೆ ತಂದೆ ಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ತಂದೆ ಕಡೆಯಿಂದ ಬರುವಂಥ ಆಸ್ತಿ ವಿವಾದಗಳು ಏನಾದರೂ ಇದ್ದರೆ ನಿವಾರಣೆ ಆಗುತ್ತೆ. ಅಥವಾ ಭೂಮಿ ಅಥವಾ ಕೆಲವು ಪಿತ್ರಾರ್ಜಿತ ಆಸ್ತಿ ಕೈಗೆ ಬಂದು ಸೇರುವಂಥ ಸಾಧ್ಯತೆಗಳು ಇರುತ್ತೆ. ಅಥವಾ ದುಡ್ಡಿನ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದಿರುತ್ತೆ. ಸೊ ಇವೆಲ್ಲವೂ ಚೆನ್ನಾಗಿ ಅನುಕೂಲ ಆಗುವಂಥದ್ದಿರುತ್ತೆ ಜೂನ್ ನಂತರ. ಆದರೆ ಆ ಸಂದರ್ಭದಲ್ಲಿ ಇನ್ನಷ್ಟು ಅಭಿವೃದ್ಧಿ ಅಂದರೆ ಬಿಸ್ನೆಸ್ಸಲ್ಲಿ ಇರುವಂಥವ್ರಿಗೆ ಭಾಳ ಜನ ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದರಲ್ಲಿ ಹೆಚ್ಚು ಲಾಭವನ್ನು ನಿರೀಕ್ಷೆ ಮಾಡಬಹುದು. ವರ್ಷ ಪೂರ್ತಿನ ಅವರಿಗೆ ಉತ್ತಮವಾದಂಥ ಜೂನಿಂದ ನವಂಬರ್ವರೆಗೂ ಬಹಳ ಚೆನ್ನಾಗಿರುತ್ತೆ. ಅಭಿವೃದ್ಧಿ ಕಾರ್ಯಗಳಾಗುತ್ತೆ, ವಿವಾಹ ಶುಭ ಕಾರ್ಯಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಕೆಲಸದಲ್ಲಿ ಮತ್ತು ಉದ್ಯೋಗ ಯಾರೆಲ್ಲ ಮಾಡ್ತಾ ಇದ್ದಾರೆ, ವರ್ಕ್ ಪ್ರೆಸರ್ ಇರುತ್ತೆ, ಅಥವಾ ರಾಜಕೀಯದಲ್ಲಿರುವಂಥವ್ರಿಗೆ ಒಂದಷ್ಟು ಬದಲಾವಣೆಗಳಾಗುವಂಥದ್ದಿರುತ್ತೆ. ಒಂದಷ್ಟು ಸ್ಥಾನಮಾನಗಳು ಕಳ್ಕೊಳ್ಳುವಂಥದ್ದಿರುತ್ತೆ, ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ, ಚಿಂತೆ ಕಾಡುವಂಥ
ಇರುವಂಥದ್ದು ಇರುತ್ತೆ. ವರ್ಷದ ಪ್ರಾರಂಭದಲ್ಲೇ ಜೂನ್ ಒಳಗಡೆನೆ ಇವೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಓಕೆ ಗುರುಜಿ, ಮುಂದೆ ಧನಸ್ಸು ರಾಶಿಯವರ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಗುರುಜಿ? ನಾನು ಆಗಲೇ ಹೇಳಿದೆ, ವೃಷಭ ರಾಶಿ, ತುಲಾ ರಾಶಿ ರಾಜಯೋಗ ಅಂತ, ಅದೇ ತರ ಇವ್ರಿಗೂ ಧನುರಾಶಿವರೆಗೆ ಇದೆ. ಬಹಳ ಜನ ನಾನು ನೋಡ್ದಂಗೆ ಮೂಲ ನಕ್ಷತ್ರ ಧನುರಾಶಿಯವರು ಇದ್ದಾರೆ. ಎಷ್ಟೋ ಜನ ಇವತ್ತಿಗೂ ಗುರುಗಳೇ ಮದುವೆ ಆಗ್ತಾ ಇಲ್ಲ, ಯಾರು ನೋಡಿದ್ರೆ ಮೂಲ ನಕ್ಷತ್ರ ಅಂತಾರೆ, ಮದುವೆನೇ. ಅದು ಗಂಡು ಮಕ್ಕಳಿಗಂತೂ ಹನುಮಂತನ ನಕ್ಷತ್ರ ಆಗಿರೋದ್ರಿಂದ ಬ್ರಹ್ಮಚಾರಿ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನು 1ನೇ ಪಾದ 4ನೇ ಪಾದ ಆಯ್ತು ಅಂದ್ರೆ ಮುಗೀತು, ಓಹೋ ಮೂಲ ನಕ್ಷತ್ರ 1ನೇ ಪಾದ 4ನೇ ಪಾದ ಬೇಡವೇ ಬೇಡ ಅನ್ನೋ ಪರಿಸ್ಥಿತಿ ಇರುತ್ತೆ. ಅಂಥವ್ರಿಗೂ ಶುಭ ಕಾರ್ಯ ಆಗೇ ಆಗುತ್ತೆ. ಈಗಾಗಲೇ ಸೆಟ್ ಆಗ್ಬಿಟ್ಟಿರುತ್ತೆ ಎಷ್ಟೋ ಜನಕ್ಕೆ. ಜೂನ್ ಒಳಗಡೆ ಮದುವೆ ಮಾಡ್ಬಿಡೋದು ಒಳ್ಳೇದು. ನಂತರ ಏನಾಗುತ್ತೆ, ಇನ್ಯಾರೋ ಬಂದು ತಲೆ ಕೆಡಿಸಿ ಇದು ಸರಿ ಇಲ್ಲ ಅಂತ ಹೇಳಿ ಹಾಳು ಮಾಡೋ ಪರಿಸ್ಥಿತಿ ಆಗ್ಬಿಡುತ್ತೆ. ಹಾಗಾಗಿ ಜೂನ್ ಒಳಗಡೆ ಏನಾದರೂ ಶುಭ ಕಾರ್ಯಗಳು ಇಟ್ಕೊಳ್ಳೋದು ಒಳ್ಳೇದು. ಈಗಾಗಲೇ ಮದುವೆ ಸೆಟ್ ಆಗಿದ್ರೆ ಬಹಳ ಚೆನ್ನಾಗಿದೆ. ಧನುರಾಶಿಯವರಿಗೆ ಬಹಳ ಜನ ಧನುರಾಶಿಯವರು ಟೀಚರ್ಸ್ ಇರ್ತಾರೆ, ಲೆಕ್ಚರ್ಸ್ ಇರ್ತಾರೆ, ಹೈಯರ್ ಎಜುಕೇಷನ್ ಮಾಡುತ್ತಾ ಇರ್ತಾರೆ. ಅದರಲ್ಲಿ ಎಜುಕೇಷನ್ ವಿಚಾರದಲ್ಲಂತೂ ಬಹಳ ಚೆನ್ನಾಗಿದೆ. ಆದರೆ ಯಾವಾಗ ಗುರು ಬದಲಾವಣೆ ಆಗ್ತಾನೆ, ಅಷ್ಟಮಕ್ಕೆ ಬರ್ತಾನೋ, ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ಟೈಟ್ ಆಗ್ಬೋದು. ಒಂದಷ್ಟು ಬರೋ ದುಡ್ಡು ಸರಿಯಾಗಿ ಬರೋದಿಲ್ಲ. ಮತ್ತು ಈ ಕೆಲವೊಂದೆಲ್ಲ ಚೀಟಿ ವ್ಯವಹಾರ ಅಥವಾ ಯಾರಿಗಾನ ದುಡ್ಡು ಕೊಟ್ಟಿರೋಂಥದ್ರಲ್ಲಿ ಪ್ರಾಬ್ಲಮ್ ಆಗಬಹುದು. ವರ್ಷದ ಒಂದಷ್ಟು ತಿಂಗಳಲ್ಲಿ 3 ತಿಂಗಳು ಪ್ರಾಬ್ಲಮ್ ಆಗುತ್ತೆ. ನಂತರ ಅದೇ ಅಕ್ಟೋಬರ್ ನಂತರ ಏನಾಗುತ್ತೆ, ಈ 9ನೇ ಮನೆಗೆ ಹೋದಾಗ ಈ ಧನುರಾಶಿಯವರೆಗೆ 2 ವಿಚಾರ ತಿಳ್ಕೊಬೇಕಾಗತ್ತೆ. ಒಂದು, ವರ್ಷದ ಪ್ರಾರಂಭದಲ್ಲಿ ಎಷ್ಟು ಒಳ್ಳೆಯ ಫಲಗಳು ಕೊಡುತ್ತೋ 1-2 ತಿಂಗಳು ಮಾತ್ರ ಅವರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, 2-3 ತಿಂಗಳು ಮಾತ್ರ. ನಂತರ ಏನಾಗುತ್ತೆ, ಯಾವಾಗ ಸಿಂಹರಾಶಿಗೆ ಬರ್ತಾನೆ, ಅಕ್ಟೋಬರ್ 31ನೇ ತಾರೀಕು ಬರ್ತಾರೋ, ಆವಾಗ ನೋಡಿ ಪಿತ್ರಾರ್ಜಿತ ಆಸ್ತಿ ಅಥವಾ ಯಾವುದೇ ವ್ಯವಹಾರದಲ್ಲಿ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು ಕೈಗೆ ಸೇರುವಂಥದ್ದು ಇರುತ್ತೆ. 1-2-3 ತಿಂಗಳು ಡಿಸ್ಟರ್ಬೆನ್ಸ್ ಆಗ್ಬೋದು, ಅದನ್ನು ನಿಭಾಯಿಸುವಂಥ ಶಕ್ತಿ ಬರಬೇಕಷ್ಟೇ. ಇನ್ನೆಲ್ಲ ರೀತಿಯಲ್ಲಿನೂ ಉತ್ತಮವಾದಂತಹ ಅಭಿವೃದ್ಧಿ ಧನುರಾಶಿಯವರಿಗೆ ಕಂಡು. ಇನ್ನು ಮುಂದೆ ಮಕರ ರಾಶಿಯವರ ಭವಿಷ್ಯ ಯಾವ ರೀತಿಯಾಗಿದೆ ಅಂತ? ಮಕರ ರಾಶಿಯವರು ಸ್ವಲ್ಪ, ಹಾಗಾಗಿ ನಾನು ಹೇಳ್ತಾ ಇರ್ತೇನೆ, ಕಷ್ಟ ಜೀವಿಗಳು, ಸಮಸ್ಯೆಗಳು ಮೈ ಮೇಲೆ ಬರ್ತಾ ಇರ್ತಾರೆ. ಮೈ ಮೇಲೆ ಅವರೇ ಹೇಳ್ಕೊತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಯಾರಿಗಾನ ಹೆಲ್ಪ್ ಮಾಡ್ತಾರೆ, ಯಾರಿಗಾನ ಚೀಟಿನೋ ಅಥವಾ ಇನ್ನೇನೋ ಒಂದು ವಿಚಾರದಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡುವಂಥ ಪರಿಸ್ಥಿತಿ ಇರುತ್ತೆ. ಈ ವರ್ಷದಲ್ಲಿ ಏನಾದರೂ ಸಾಲಕ್ಕೆ ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳಿದ್ರೆ ಒಂದಷ್ಟು ಸಾಲದ ಹೊರೆ ಇನ್ನಷ್ಟು ಜಾಸ್ತಿ ಆಗಬಹುದು. ಸ್ವಲ್ಪ ಗಮನ ಹರಿಸಿ, ಏನೇ ವ್ಯವಹಾರ ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನೋ ಸ್ವಲ್ಪ ನೋಡಿ ವ್ಯವಹಾರವನ್ನು ಮಾಡಿ. ಇಲ್ಲ ಅಂತ ಹೇಳಿದ್ರೆ ತೊಂದರೆಗಳು ಹಿಂದೆನೇ ಬರ್ತಾ ಇರುತ್ತೆ. ಸ್ವಲ್ಪ ಬಹಳ ಜಾಗೃತೆ ವಹಿಸೋದು ಬಹಳ ಮುಖ್ಯವಾಗಿರುವಂಥದ್ದಿದೆ. ಮತ್ತು ಶುಭ ಕಾರ್ಯಗಳು ಏನು ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಬೇಗ ಆಗೋದು ಕಷ್ಟ. ಯಾಕಂತ ಹೇಳಿದ್ರೆ ಈಗಾಗಲೇ ಮೊನ್ನೆ ನಾವು 2026ರಲ್ಲಿ ಭಾಳ ಜನಕ್ಕೆ ಮದುವೆ ವಿಚಾರದಲ್ಲಿ ಹೇಳಿದ್ದೆ, ಒಂದಷ್ಟು ಗುರು ಸಪ್ತಮ ಸ್ಥಾನಕ್ಕೆ ಬಂದಾಗ ಬಹಳ ಒಳ್ಳೆಯದಾಗುತ್ತೆ ಅಂತ. ಎಷ್ಟೋ ಜನಕ್ಕೆ ಆ ಟೈಮಲ್ಲಿ ಮದುವೆಗಳಾಗೋಯ್ತು. ಅದೇ ರೀತಿ ಜೂನ್ 1ನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಬಂದಾಗ ಮಕರ ರಾಶಿ ಸಪ್ತಮ ಭಾವ ಆಗುತ್ತೆ. ಅಂದರೆ ಸಪ್ತಮ ಸ್ಥಾನಕ್ಕೆ ಗುರು ಬಂದಾಗ ಅಲ್ಲಿ ಪರಮೋಚ್ಚ ಸ್ಥಾನ ಆಗಿರುತ್ತೆ. ಒಳ್ಳೆ ಸಂಬಂಧಗಳು ಬರುತ್ತೆ, ಒಳ್ಳೆ ಕಡೆ ಅನುಕೂಲ ಆಗುವಂಥದ್ದು ಇರುತ್ತೆ. ವಿವಾಹದ ವಿಚಾರದಲ್ಲಿ ಅಕಸ್ಮಾತ್ ಈ ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗಿಬಿಟ್ಟು, ನಾನು ಈ ಕೆಲವೊಂದೆಲ್ಲ ವರ್ಷಫಲ ಬಂದಾಗ ಭಾಳ ಜನ ಗಂಡ ಹೆಂಡತಿ ಜಗಳ ಆಡ್ಬಿಟ್ಟು ಕೋರ್ಟು ಕಚೇರಿ ಹತ್ಬಿಟ್ಟಿರ್ತಾರೆ, ಅಥವಾ ಗಂಡ ಹೆಂಡತಿ ದೂರ ಆಗಿಬಿಟ್ಟಿರ್ತಾರೆ. ಅಂಥವರು ಇಬ್ಬರೂ ಸರೋಗುವಂಥ ಪರಿಸ್ಥಿತಿ ಇರುತ್ತೆ. ಎಷ್ಟೋ ಕೇಸಸ್ಗಳಾಗಿದೆ ನೋಡಿ. ವರ್ಷ ಫಲ ಬಂದಾಗ ಈ ಥರ 7ನೇ ಮನೆಗೆ ಯಾವಾಗ ಗುರು ಪರಮೋಚ್ಚ ಸ್ಥಾನಕ್ಕೆ ಬರ್ತಾನೋ ವೈವಾಹಿಕ ಜೀವನ ಒಂದಷ್ಟು ಸರ್ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಒಂದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗುವಂಥದ್ದು ಜೂನ್ ನಂತರ ಕಂಡುಬರುವಂಥದ್ದು ಇರುತ್ತೆ. ಮತ್ತು ಒಂದಷ್ಟು ಬಿಸ್ನೆಸ್ ವ್ಯವಹಾರದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ವರ್ಷದ ಪ್ರಾರಂಭದಲ್ಲಿ ಒಂದಷ್ಟು ಆರೋಗ್ಯದ ಮೇಲೆ ಹೊಡೆತ ಬಿದ್ದರೆ ಜೂನ್ ನಂತರ ಒಂದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು, ಆರೋಗ್ಯ ಚೇತರಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ನೀವೇನಾದರೂ ಅಕ್ಟೋಬರ್ ತಿಂಗಳಲ್ಲಿ ಏನಾದರೂ ಹೊಸದಾಗಿ ಮನೆ ಕಟ್ಟೋದು ಅಥವಾ ಇನ್ನಿತರ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಅವಾಯ್ಡ್ ಮಾಡಿ. ನೀವೇನಾದ್ರು ಮಾಡಬೇಕಂತ ಹೇಳಿದ್ರೇ ನೀವು ಒಂದಷ್ಟು 8ನೇ ತಿಂಗಳು 9ನೇ ತಿಂಗಳಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ನಂತರ ನೀವು ಕೈ ಹಾಕಬೇಕು ಅಂತ ಹೇಳಿದ್ರೆ ನವಂಬರ್ ಎಂಡಿಂಗಲ್ಲಿ, ಅಂದರೆ ಕಾರ್ತಿಕ ಮಾಸ ನಡೀತಾ ಇರುತ್ತೆ, ಆ ಸಂದರ್ಭ 2026 ನವಂಬರ್ ಎಂಡಿಂಗಲ್ಲಿ ಕೈ ಹಾಕಿದ್ರೆ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ. ಯಾಕಂತ ಹೇಳಿದ್ರೆ ಮತ್ತೆ ಗುರು ಬದಲಾವಣೆಯಿಂದ ಒಂದಷ್ಟು ಒಳ್ಳೆ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಸೊ ನಂತರ ಇವರಿಗೆ ಹೆಚ್ಚಿನ ಮಟ್ಟಿಗೆ ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಆಗ್ಬೋದು, ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಒಂದಷ್ಟು ವರ್ಷದ ಪ್ರಾರಂಭದಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಆದರೆ ನಂತರ ವರ್ಷದ ಕೊನೆಯವರೆಗೂ ಸಹ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಗುರು ಮತ್ತು ಶನಿ ಬಲಗಳು ಹೇಗಿರುತ್ತೆ ವರ್ಷ ಫಲದಲ್ಲಿ, ಸೊ ಅವರಿಗೆ ಉತ್ತಮವಾಗಿರುತ್ತಾ ಅನ್ನುವಂಥದ್ದು ನಾವು ನೋಡಬಹುದು. ಆದರೆ ವರ್ಷಕ್ಕೆ ಪ್ರಾರಂಭ ಹಂತಕ್ಕಿಂತ ಜೂನ್ ನಂತರ ಈ ಮಕರ ರಾಶಿಯವರಿಗೆ
ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ಗುರುಜಿನು, ಕುಂಭರಾಶಿಯವರ ಭವಿಷ್ಯ ಯಾವ ರೀತಿ ಆಗಿದೆ ಅಂತ ಗುರುಜಿ? ಈ ಕುಂಭರಾಶಿವರೆಗೂ ಅಷ್ಟೇ ಇರೋ ಒಂದಷ್ಟು ರಾಶಿಗಳಲ್ಲಿ ವರ್ಷದಲ್ಲಿ 4 ರಾಶಿಯವರೆಗೆ ರಾಜಯೋಗ ತಂದು ಕೊಡುತ್ತೆ ಅಂತ ಹೇಳುತ್ತೆ. ಯಾವುದಪ್ಪ ಅಂತ ಹೇಳಿದ್ರೆ ವೃಷಭ ರಾಶಿ, ಮತ್ತೆ ಈಗಾಗಲೇ ನಾನು ಹೇಳಿದ ತುಲಾ ರಾಶಿ ಬಹಳ ಚೆನ್ನಾಗಿದೆ ಅನ್ನುವಂಥದ್ದನ್ನು ಹೇಳಿದೆ. ಧನುರ್ ರಾಶಿ ಚೆನ್ನಾಗಿದೆ. ಇನ್ನೊಂದು ರಾಶಿ 4ನೇ ರಾಶಿ ಅಂದ್ರೆ ಇದೆ ಕುಂಭರಾಶಿ. ಯಾಕೆ ಕುಂಭರಾಶಿ? ಈಗ 7.5 ನಡೀತಾ ಇದೆಯಲ್ಲ, ಹೆಂಗ್ ಒಳ್ಳೇದಾಗುತ್ತೆ? ಬಹಳ ಜನ ಕೇಳ್ತಾ ಇರ್ತಾರೆ. ನೋಡಿ, ಯಾವಾಗಲೂ ಅಷ್ಟೇ 7.5 ಕೊನೆಯ ಹಂತದಲ್ಲಿ ಎಲ್ಲವನ್ನೂ ಕೊಟ್ಟು ಹೋಗ್ತಾನಂತೆ. 7.5 ವರ್ಷ ಶನಿ ಕಾಟ, ಕೊನೆ ಬಿಟ್ಟು ಹೋಗ್ತಾ ಇದ್ದಾನೆ. ಹಾಗಾಗಿ ಇವರಿಗೆ ಪ್ರಸ್ತುತ ಗುರುಬಲ ಏನೋ ಇದೆ. ಮತ್ತೆ ಶನಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನಾಧಿಪತಿಯ ರಾಶಿಯಲ್ಲಿದ್ದಾನೆ. ಅಂದರೆ ಗುರುಗ್ರಹ ವಿವಾಹ, ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಇವೆಲ್ಲವೂ ಅನುಕೂಲ ಮಾಡುವಂಥದ್ದು. ಯಾವಾಗ ದ್ವಿತೀಯ ಸ್ಥಾನದಲ್ಲಿ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಕುಟುಂಬದಲ್ಲಿ ಏನಾದರೂ ಪಿತ್ರಾರ್ಜಿತ ಆಸ್ತಿ ವಿವಾದಗಳಿದ್ದರೆ, ತಂದೆ ತಾತಂದು ಆಸ್ತಿಗಳಿರುತ್ತೆ, ಪಾಪ ಎಷ್ಟೋ ವರ್ಷಗಳ ಗಟ್ಟಲೆ ಕಾಯ್ತಾ ಇರ್ತಾರೆ, ಅಂಥವ್ರಿಗೆ ಒಂದು ಅನುಕೂಲ ಆಗ್ಬಿಡುತ್ತೆ. ಏನಾದರೂ ಕೋರ್ಟಲ್ಲಿ ನಡೀತಾ ಇದ್ರೂ ಇತ್ಯರ್ಥ ಆಗುತ್ತೆ, ರಾಜಿ ಆಗುತ್ತೆ, ಅಥವಾ ಅದು ಪ್ರಾಪ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ಆಗುತ್ತೆ. ಮತ್ತು ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ಖರ್ಚುಗಳಿದ್ರೂ ಸಹ ಇನ್ಕಮ್ ಚೆನ್ನಾಗಿ ಬರುತ್ತೆ. ಅಂದ್ರೆ ನಮ್ಗೆ ಅದೇ ಬೇಕಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇದ್ದೇ ಇರುತ್ತೆ ಪ್ರತಿನಿತ್ಯ ದುಡ್ಡು ವ್ಯವಹಾರ ಇಂಥದ್ದಿಲ್ಲ. ಆದರೆ ಇನ್ಕಮೇ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸಾಲದ ಹೊರೆ ಜಾಸ್ತಿ ಆಗ್ಬಿಡುತ್ತೆ, ಸಾಲ ಮಾಡೋ ಪರಿಸ್ಥಿತಿ ಆಗ್ಬಿಡುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ 2026 ಅನ್ನುವಂಥದ್ದು ರಾಜಯೋಗವನ್ನು ತಂದುಕೊಡುತ್ತೆ ಎನ್ನುವಂಥದ್ದು ಹೇಳಬಹುದು. ಹಾಗಾಗಿ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡ್ಬೋದು. ಯಾಕಂದರೆ ಗುರುಗ್ರಹವೂ ಸಹ ಈಗ ಪ್ರಸ್ತುತ ಪಂಚಮದಲ್ಲಿದ್ದಾನೆ. ಮಕ್ಕಳ ಎಜುಕೇಷನ್ ಚೆನ್ನಾಗಿರುತ್ತೆ. ಪಂಚಮ ಸ್ಥಾನದಲ್ಲಿ ಇದ್ದರೆ ಪೂರ್ವ ಪುಣ್ಯ ಸ್ಥಾನ ಫಲಗಳನ್ನು ಪ್ರಾಪ್ತಿಯಾಗುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಬಹಳ ಅಭಿವೃದ್ಧಿ ಕಾರ್ಯಗಳು ನಡೆಯುವಂಥದ್ದಿರುತ್ತೆ. ಆದರೆ ಯಾವುದೇ ಕೆಲಸಗಳು ಆದರೂ ಸಹ ಸರಿಯಾದ ಸಮಯಕ್ಕೆ ಆಗೋದಿಲ್ಲ. ಇವತ್ತಾಗೋ ದುಡ್ಡು ಇನ್ನೊಂದು ವಾರಕ್ಕೆ ಬಂದೇ ಬರುತ್ತೆ. ಸೊ ಕಾಯುವಂತಹ ಪೇಷನ್ಸ್ ಬೇಕಾಗುತ್ತೆ. ಸೊ ಒಂದಷ್ಟು ಪ್ರಯತ್ನ ಮಾಡಿದ್ರೆ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಾರ್ದು. ಮತ್ತು ಅದ್ರ ಜೊತೆಗೆ ಹೆಚ್ಚಿನ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಭಾರಿ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪಿಸ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ 7.5 ಹೇಳುತ್ತೆ. ಮಾಡಿದ್ದು ದುಡ್ಡು ಸಿಕ್ಕಾಕೊಳ್ಳುತ್ತೆ ಅನ್ನುವಂಥದ್ದು ಇರುತ್ತೆ. ಬರೋವಂಥದ್ದು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದನ್ನೇ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು. ವಿವಾಹಕ್ಕೆ ಏನಾದರೂ ಪ್ರಯತ್ನ ಮಾಡುವಂಥವ್ರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಮಕ್ಕಳಲ್ಲಿ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗುತ್ತೆ. ಸ್ವಲ್ಪ ಬೇಗ ಎಬ್ಬರಿಸಿ ಓದಿಸುವಂಥ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿ ಓದುವಂಥದ್ದು, ಅಭಿವೃದ್ಧಿ ಕಾರ್ಯಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಓಕೆ ಗುರುಜನ, ಕೊನೆಯದಾಗಿ ಮೀನರಾಶಿಯವರ 2026 ಭವಿಷ್ಯ ಹೇಗಿದೆ ಅಂತ? ಬಹಳ ಮೀನರಾಶಿಯವರಿಗೆ ಒಂದಷ್ಟು ಸಮಸ್ಯೆಗಳು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರಸ್ತುತ ಈಗಿನ ದಿನಗಳಲ್ಲಿ ನಾವು ನೋಡಿದ್ರೆ ವರ್ಷದ ಪ್ರಾರಂಭದಲ್ಲೇ ಜನ್ಮದಲ್ಲಿ ಶನಿ ಇದ್ದಾನೆ. ಯಾಕಂದ್ರೆ ಜನ್ಮ ಶನಿ ಯಾವಾಗೂ ದುಃಖ, ಯೋಚನೆ, ಚಿಂತೆ. ನಾವು ಯಾವಾಗಲೂ 7.5 ಅಂತ ಜನ್ಮ ಶನಿ ಬಂದಾಗ ಗಾಡಿಯಲ್ಲಿ ಸುಮ್ಮನೆ ಹೋಗ್ತಾ ಇದ್ರೆ ಹಿಂದೆಯಿಂದ ಬಂದು ಏನಾದರೂ ಗಾಡಿ ಟಚ್ ಮಾಡಿ ರಿಪೇರಿ ಖರ್ಚು, ಅಂದರೆ ವಾಹನಗಳ ಅಪಘಾತಗಳಾಗೋದು, ಬೇಡವಾದಂಥದ್ದು ಖರ್ಚುಗಳು ಜಾಸ್ತಿ ಆಗುವಂಥದ್ದು. ಮತ್ತು ಸಮಸ್ಯೆಗಳು ಇವರು ಹೋಗಲ್ಲ ಸಮಸ್ಯೆಗಳ ಹತ್ರ, ಆ ಸಮಸ್ಯೆಗಳು ಎಲ್ಲಂದ್ರೆ ಅಲ್ಲಿ ಸುತ್ಕೊಂಡು ಬಂದು ಇವ್ರ ಮೇಲೆ ಬಂದು ಕುತ್ಕೊಳ್ಳೋಂಥದ್ದು ಇರುತ್ತೆ. ಹಾಗಾಗಿ ಏನು ಮೀನರಾಶಿಯವರು ಏನಪ್ಪ ಗುರುಗಳು ನನಗೆ ಇಡೀ ವರ್ಷನ ಆಗಿನ ಸಮಸ್ಯೆನ ಅಂತ ಅನ್ಕೋಬೇಡಿ. ಯಾಕಂತ ಹೇಳಿದ್ರೆ ನೀವು ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿದ್ರೆ ಎಲ್ಲ ತೊಂದರೆಗಳೇ ಅಂತ ಅನ್ಕೋಬೇಡಿ. ಒಂದಷ್ಟು ಸಮಸ್ಯೆಗಳು ಏನು ಬರುತ್ತೆ ತಿಳ್ಕೊಬೇಕು. ಓಹೋ ಇದರಿಂದ ಹುಷಾರಾಗಿರಬೇಕು, ಏನೇನು ಹುಷಾರಾಗಿರಬೇಕು. ಯಾವುದೇ ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಯಾರಿಗೂ ದುಡ್ಡು ಕೊಡುವಂಥದ್ದು, ಈಗ ಯಾರೋ ಬಂದು ಕೇಳ್ತಾರೆ ಮದುವೆ ಇದೆ ಅಥವಾ ನನಗೇನೋ ಒಂದು ಬಿಸ್ನೆಸ್ ಮಾಡಬೇಕು, ನಿಮ್ಮ ಹತ್ರ ದುಡ್ಡು ಇದೆಯಲ್ಲ ಕೊಟ್ಬಿಡಿ, ಇಲ್ಲ ಬೇರೆಯವ್ರ ಹತ್ರ ಇಸ್ಕೊಡಿ, ಈ ಥರದ್ದು ನೀವು ಮಾಡಿದ್ರೆ ಸಿಕ್ಕಾಕ್ಕೊಂಡ್ರೆ ನೀವು ಇನ್ನೂ 5 ವರ್ಷ ಈಚೆ ಬರಲ್ಲ. ಇನ್ನೂ ಸಾಲ ಸಮಸ್ಯೆಗಳು ಕಾಡಿಸುವಂಥದ್ದು ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದಂದರೆ ದೊಡ್ಡ ಮಟ್ಟಿಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಇರೋದನ್ನೇ ಮಾಡ್ಕೊಳ್ಳಿ. ಯಾಕಂದರೆ ಜನ್ಮ ಶನಿ ಬಹಳ ಸಮಸ್ಯೆಗಳು ಬರ್ತಾ ಇರುತ್ತೆ. ನಿಮ್ಮದು ಸಮಸ್ಯೆ ಅಲ್ವೇ ಅಲ್ಲ, ನೀವು ಹೋಗಿ ನಿಮ್ಮ ನೆಂಟರದೋ ಅಥವಾ ನಿಮ್ಮ ಸ್ನೇಹಿತರದೋ ನೀವು ಹೋಗಿ ಪೊಲೀಸ್ ಸ್ಟೇಷನ್ನು ಅಥವಾ ಕೋರ್ಟಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಏನಾದರೂ ಹೋಗಿ ಮಾತುಕತೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಅಂದರೆ ಆ ಕೋರ್ಟು ಕಚೇರಿ ಅನ್ನೋದು ನಿಮ್ಮಿಂದೆ 7.5 ಅನ್ನೋ ಸಂದರ್ಭದಲ್ಲಿ ಕಾಡಿಸುತ್ತೆ ಅನ್ನುವಂಥದ್ದು ಹೇಳುತ್ತೆ. ಮತ್ತು ಅದರ ಜೊತೆಗೆ ಟೆನ್ಷನ್ ಜಾಸ್ತಿ ಕೊಡ್ತಾ ಇರುತ್ತೆ, ಹೆಲ್ತ್ ಹಾಳು ಮಾಡುತ್ತೆ, ಆರೋಗ್ಯದ ಮೇಲೆ ಕಿರಿಕಿರಿ ಆಗುವಂಥದ್ದು ಇರುತ್ತೆ. ಸೊ ಇದು ಹೆಚ್ಚು ತೊಂದರೆಗಳು ಎಲ್ಲಿಂದವರೆಗೂ ಇರುತ್ತೆ ಅಂದರೆ ಜನವರಿಯಿಂದ 2026 ಜೂನ್ವರೆಗೂ ಇರುತ್ತೆ.
ಆ ಜೂನ್ ನಂತರ ಏನಾಗುತ್ತೆ ಅಂದರೆ ನಿಮ್ಮ ರಾಷ್ಟ್ರಾಧಿಪತಿ ಯಾರು, ಗುರುಗ್ರಹ ಅಲ್ವಾ, ಮೀನ ರಾಶಿಗೆ ಅಧಿಪತಿ ಗುರು. ಆ ಗುರು ವರ್ಷ ಫಲದಲ್ಲಿ ಏನಾಗುತ್ತೆ, ಈ ಮಿಥುನ ರಾಶಿಯಿಂದ 4ನೇ ಮನೆಯಿಂದ 5ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಯಾವಾಗ 4ನೇ ಮನೆಯಲ್ಲಿ ಇರೋ ತನಕ ವಿದ್ಯಾರ್ಥಿಗಳಿಗೂ ತೊಂದರೆ, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುತ್ತೆ, ಸೋಂಬೇರಿಗಳಾಗ್ತಾರೆ, ಓದೋದ್ರಲ್ಲಿ ಅಂಕಗಳು ಒಳ್ಳೆ ಚೆನ್ನಾಗಿ ಓದೋವಂಥ ಮಕ್ಕಳು, ವೆರಿ ನಾಲೆಜ್ ಪರ್ಸನ್ಸು, ಏನಪ್ಪ 96-99% ಬರುತ್ತೆ ಅನ್ನೋರು 60ಗೆ ಇಳಿದು ಬಿಡ್ತಾರೆ. ಸೊ ಈ ಥರ ಆಗುವಂಥದ್ದು ಇರುತ್ತೆ. ಅದಕ್ಕೆ ಎಜುಕೇಷನ್ನು ಗಮನ ಕೊಡಬೇಕು. ಯಾವಾಗ ಗುರು ಪಂಚಮ ಸ್ಥಾನಕ್ಕೆ ಬರ್ತಾನೋ ಒಂದಷ್ಟು ಶನಿ ಜನ್ಮದಲ್ಲಿ ಇದ್ದರೂ ಸಹ ಒಂದಷ್ಟು ಕೆಲಸ ಕಾರ್ಯಗಳು ಒಳ್ಳೆಯದಾಗುವಂಥದ್ದು ಇರುತ್ತೆ, ಒಂದಷ್ಟು ಕೆಲಸದ ಬದಲಾವಣೆಗಳು ಆಗುವಂಥದ್ದು ಇರುತ್ತೆ. ಈಗಾಗಲೇ ಏನಾದರೂ ಕೆಲಸ ಕಳ್ಕೊಂಡಿದ್ದೀರಾ ಆ ಟೈಮಲ್ಲಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಕಡೆ ಕೆಲಸ ಸಿಗುವಂಥದ್ದು ಇರುತ್ತೆ. ಅಂದರೆ ನೀವು ಅಂದ್ಕೊಂಡ ರೀತಿಯಲ್ಲಿ ಒಂದು ಬಹಳ ದೊಡ್ಡ ಕೆಲಸ ಸಿಕ್ಕೋಯ್ತು ಅನ್ನೋದೇನಿಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ ಅನ್ನೋವಂಥದ್ದು ಮಟ್ಟಿಗೆ ಬರುತ್ತೆ. ಹಾಗಾಗಿ 2026 ಏನಿದೆ ಮೀನ ರಾಶಿಯವರಿಗೆ ಒಂದಷ್ಟು ಮಿಶ್ರ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಯಾವುದಕ್ಕೂ ಹೆದರಕ್ಕೆ ಹೋಗ್ಬೇಡಿ, ಧೈರ್ಯದಿಂದ ನೀವು ಮುಂದೆ ಹೋಗಿ ಹನುಮಂತನ ಆರಾಧನೆ ಮಾಡ್ಕೊಳ್ಳಿ, ಹನುಮಂತನ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳಿ. ಆದಷ್ಟು ಯಾರ ವಿಚಾರದಲ್ಲೂ ತಲೆ ಹಾಕಕ್ಕೆ ಹೋಗ್ಬೇಡಿ. ಏನಾದರೂ ತಲೆ ಹಾಕಿದ್ರೆ ಅಂದರೆ ಸಮಸ್ಯೆ ನಿಮಗೇ ಬರುತ್ತೆ. ಸೊ ಹಾಗಾಗಿ ಮೀನ ರಾಶಿಯವರು ಸ್ವಲ್ಪ ಜಾಗೃತೆ ವಹಿಸೋದು ಒಳ್ಳೆಯದು. ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗುತ್ತೆ, ಆದರೆ ಜೂನ್ ಕಾಯಬೇಕಾಗುತ್ತೆ. ಜೂನ್ ನಂತರ ಒಂದಷ್ಟು ಶುಭ ಕಾರ್ಯಗಳಾಗುತ್ತೆ. ಯಾಕಂದರೆ ಇವ್ರಿಗೆ ಖರ್ಚಾಗಬೇಕು. ಜನ್ಮ ಶನಿ ಇದ್ದಾಗ ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಬರಬೇಕು. ಈಗ ಮದುವೆ ಅಂದರೆ ಸುಮ್ಮನೆ ಅಲ್ಲ, ಲಕ್ಷಾಂತರ ರೂಪಾಯಿ ಬೇಕು, ಸಾಲ ಮಾಡಬೇಕು, ಆ ಸಾಲಕ್ಕೆ ಸಿಕ್ಕಾಕೋಬೇಕು, ಮನೆನೂ ಕಟ್ತಾರೆ. ಇದೇ 2026ರಲ್ಲಿ ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋವಂಥದ್ದು, ಮನೆ ಕಟ್ಟೋದು ಯೋಗ ಮೀನ ರಾಶಿವರೆಗಿದೆ. ಅಭಿವೃದ್ಧಿ ಕಾರ್ಯ ಅಲ್ಲ ಗುರುಗಳೇ ಅಂತ ಹೇಳ್ಬೋದು. ಸಾಲಕ್ಕೆ ಸಿಕ್ಕಾಕ್ಸ್ತಾನೆ ಶನಿ, ಯಾಕಂದರೆ ಜನ್ಮ ಶನಿ. ಸೊ ಅಂಥ ಸಂದರ್ಭದಲ್ಲಿ ಸ್ವಲ್ಪ ನೋಡಿ, ಜಾಸ್ತಿ ಹೆಚ್ಚಿನ ಮಟ್ಟಿಗೆ ಇರೋವಂಥ ಸೈಟ್ಗಿಂತ ಒಂದಷ್ಟು ಕಟ್ಟಬೇಕಾಗಂಥದ್ದು ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ. ಒಂದು ಲಕ್ಷದಲ್ಲಿ ಮುಗಿಯುವಂಥದ್ದು 5 ಲಕ್ಷಕ್ಕೆ ಎಕ್ಸ್ಪೆಕ್ಟ್ ಮಾಡಿಕೊಂಡು ಮನೆ ಕಟ್ಟಕ್ಕೆ ಕೈ ಹಾಕ್ಬಿಟ್ಟಿರ್ತಾರೆ. ಸೊ ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಸಾಲ ಹೊರೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೋಡಿಕೊಂಡು ವ್ಯವಹಾರವನ್ನು ಮಾಡೋದು ಒಳ್ಳೆಯದು. ಗುರುಜಿ, 12 ರಾಶಿಗಳ ಭವಿಷ್ಯ ಹೇಳಿದ್ರಿ. ನೀವು ಹೇಳ್ತಾ ಇದ್ರಿ ಕೆಲವೊಂದು ರಾಶಿಗಳಿಗೆ ತುಂಬ ಚೆನ್ನಾಗಿದೆ ಅಂತ, ಮತ್ತು ಆ 4 ರಾಶಿಗಳ ಹೆಸರನ್ನು ಕೂಡ ಹೇಳಿದ್ರಿ. ಕೆಲವರಿಗೆ ಈ ಯೋಗ ಅನ್ನುವಂಥದ್ದು ಯಾವಾಗಲೂ ಗಜಕೇಸರಿ ಯೋಗ ಅಥವಾ ರಾಜಯೋಗ ಅನ್ನುವಂಥದ್ದು ಬಹಳ ವರ್ಷಗಳಾದ್ಮೇಲೆ ಬರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕೆಲವೊಮ್ಮೆ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡೋ ತಪ್ಪುಗಳು ಆ ಯೋಗದಿಂದ ನಮ್ಮನ್ನು ದೂರ ಇಡೋ ಥರ ಮಾಡಿಬಿಡತ್ತಾ ಅಂತ ಒಂದು ಭಯ ಇರುತ್ತೆ. ಸೊ ಹಾಗಾಗಿ ಯೋಗನೂ ಇದೆ. ಈ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿರಬೇಕು, ಯಾವ ದೇವರ ಪ್ರಾರ್ಥನೆ ಮಾಡಬೇಕು, ಏನು ದಾನ ಧರ್ಮಗಳು ಮಾಡಬೇಕು, ಯಾವ್ಯಾವ ರಾಶಿಗಳ ಆ ಯೋಗಗಳ ಬಗ್ಗೆ ಮಾತಾಡೋದಾದ್ರೆ ಅಂತ ಗುರುಜಿ? ನೋಡಿ, 2026 ಅನ್ನುವಂಥದ್ದು ಒಂದಷ್ಟು ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಕೆಲವೊಂದು ರಾಶಿಗಳು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು 12 ರಾಶಿಗಳಲ್ಲಿ 4 ರಾಶಿಗಳಿಗೆ ಅತ್ಯುತ್ತಮವಾಗಿರುತ್ತೆ. ಒಂದು 5 ರಾಶಿಯವರೆಗೆ ಒಂದಷ್ಟು ಮಿಶ್ರ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಒಂದಷ್ಟು ರಾಶಿಗಳಿಗೆ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು. ಅಂದರೆ ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡಿದ್ದು, ಕೈ ಹಾಕಿದ್ದೆಲ್ಲ ಫಲಗಳು ಕೊಡುವಂಥದ್ದು, ಮುಟ್ಟಿದ್ದೆಲ್ಲ ಚಿನ್ನ ಫಲಗಳು ಕೊಡುವಂಥದ್ದು ಯಾವ ರಾಶಿಗಳು ಅಂತ ಹೇಳಿದ್ರೆ ಇದೇ ಋಷಭ, ಮತ್ತೆ ಅದ್ರ ಜೊತೆಗೆ ತುಲಾ ರಾಶಿಯವರಿಗೆ ಬಹಳ ಚೆನ್ನಾಗಿದೆ, ಧನುರ್ ರಾಶಿಗೆ ಮತ್ತೆ ಕುಂಭರಾಶಿ, ಈ 4 ರಾಶಿಯವರಿಗೆ ರಾಜಯೋಗ ತಂದು ಕೊಡುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದಂದ್ರೆ ಋಷಭ ರಾಶಿ. ಈ 4 ರಾಶಿಗಳಿಗಂತೂ ಬೇಗ ಫಲಗಳು ಕೊಡುತ್ತೆ ಅಂತ. ಇವತ್ತು ಋಷಭ ರಾಶಿಯವರಿಗೆ ಒಳ್ಳೆ ಸ್ಥಾನ ಸಿಕ್ಬಿಡುತ್ತೆ. ಒಂದು ಯಾವುದೋ ಒಂದು ಸರ್ಕಾರಿ ಕೆಲಸನೋ ಖಾಸಗಿ ಕೆಲಸದಲ್ಲಿ ಇರ್ತಾರೆ, ಅವನು ಯಾರೋ ಒಂದು ಚಿಕ್ಕ ಕೆಲಸದಲ್ಲಿ ಇರ್ತಾನೆ, ಒಳ್ಳೆ ಪೋಸ್ಟ್ ಸಿಕ್ಬಿಡುತ್ತೆ, ಒಳ್ಳೆ ಅಧಿಕಾರ ಸಿಕ್ಬಿಡುತ್ತೆ. ರಾಜಕೀಯದಲ್ಲಿ ಇರುವಂಥವ್ರಿಗಂತೂ ನೋಡಿ, ನಾನು ಇದೇ 2026ರಲ್ಲಿ ಹೇಳಿರ್ತೇನೆ, ಯಾರು ಋಷಭ ರಾಶಿಯಲ್ಲಿ ರಾಜಕೀಯದಲ್ಲಿ ಇದ್ದಾರೋ ಒಳ್ಳೆ ಸ್ಥಾನ ಪ್ರಾಪ್ತಿ ಆಗುವಂತಹ ಯೋಗ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಗುರು ಮತ್ತೆ ಶನಿಯ ಫಲ ಆ ಥರ ಇರುತ್ತೆ. ಶನಿ ಸರ್ವ ಯೋಗವನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಗುರು ಏನಾದ್ರೂ ಫಲಗಳು ದೃಷ್ಟಿ ಬಿತ್ತು, ಗುರು ದೃಷ್ಟಿ ಅಂತ ಹೇಳಿದ್ರೆ ಸ್ಥಾನ ಗೌರವ ಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ. ಬಹಳ ವರ್ಷಾನುಗಟ್ಲೆಯಿಂದ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ, ನಾನೇನೋ ಒಂದು ಪೋಸ್ಟ್ಗೆ ಹೋಗ್ಬೇಕು, ನಾನೇನೋ ಒಂದು ಸಾಧನೆ ಮಾಡಬೇಕು ಅಂಥವ್ರು ಪ್ರಯತ್ನ ಮಾಡಿ, ಯಾಕಾಗಲ್ಲ. 2026 ಅನ್ನುವಂಥದ್ದು ಋಷಭ ರಾಶಿಯವರಿಗೆ ರಾಜಯೋಗವನ್ನು ತಂದು ಕೊಡುತ್ತೆ ಅಂತ ಹೇಳುತ್ತೆ. ಸೊ ರಾಜಕೀಯ ಭವಿಷ್ಯ ಬಹಳ ಚೆನ್ನಾಗಿದೆ. ತುಲಾ ರಾಶಿಯವ್ರಿಗಂತೂ ಸಿನಿಮಾ ಕ್ಷೇತ್ರದಲ್ಲಿ ಯಾರೆಲ್ಲ ಇದ್ದಾರೆ, ತುಲಾ ರಾಶಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೋ ಅಂಥವ್ರಿಗೂ ಒಳ್ಳೆ ಹೆಸರುಗಳ ತೆಗೆದುಕೊಳ್ಳುವಂಥದ್ದು ಬರುವಂಥದ್ದು ಇರುತ್ತೆ. ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಇತ್ತು ಅಂದ್ರೇನು ಒಳ್ಳೆ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಇನ್ನು ಧನುರ್ ರಾಶಿಯವರೆಗಂತೂ ಏನಾದರೂ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದರೆ, ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಇನ್ಸ್ಟಿಟ್ಯೂಟ್ಗಳನ್ನ ಏನಾದರೂ ನಡೆಸ್ತಾ ಇದ್ದರೆ ಅಂಥವ್ರಿಗೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗುತ್ತೆ. ಮತ್ತು ಒಳ್ಳೆ ಇನ್ಸ್ಟಿಟ್ಯೂಟ್ ಇನ್ನಷ್ಟು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು ಇರುತ್ತೆ. ಸೊ ಆ ಥರದ್ದು ಹೆಚ್ಚು ಲಾಭ ಮತ್ತು ವಿವಾಹ ಶುಭ ಕಾರ್ಯಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇದೇ ಕುಂಭರಾಶಿಯವರಿಗೆ ವಿವಾಹ ಶುಭ ಕಾರ್ಯಗಳ ಜೊತೆ
ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗುವಂಥದ್ದು ಇರುತ್ತೆ. ಮತ್ತು ಅದ್ರ ಜೊತೆಗೆ ಇರೋ ಕೆಲಸದಲ್ಲಿ ಉತ್ತಮವಾದಂಥ ಸ್ಥಾನಮಾನ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ. ಸೊ ಈ 4 ರಾಶಿಯವರು ಆದಷ್ಟು ಸಹ ಹನುಮಂತನ ಆರಾಧನೆ ಮತ್ತು ಗಣಪತಿ ಆರಾಧನೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಮೇಷರಾಶಿ ಮತ್ತು ಅದರ ಜೊತೆಗೆ ಈ ಸಿಂಹ ರಾಶಿಯವರು, ಈ ವೃಶ್ಚಿಕ ರಾಶಿಯವರು, ಮತ್ತು ಧನುಸು ರಾಶಿ ಮತ್ತು ಅದರ ಜೊತೆಗೆ ಮೀನರಾಶಿ, ಕುಂಭರಾಶಿಯವರು, ಇವರಿಗೆ ಶನಿ ಪ್ರಭಾವ ಇದೆ. ಹಾಗಾಗಿ ಶನಿ ಪ್ರಭಾವ ಇದ್ದಾಗ ಈ 2026 ಕಂಪ್ಲೀಟ್ ವರ್ಷಗಳು ಫಲಗಳು ಕೊಡುತ್ತೆ. ಶನಿ ಏನು ಬದಲಾವಣೆ ಇಲ್ಲ. ಯಾಕಂದರೆ ಶನಿಗ್ರಹ ಬಂದು ಈ ಮೀನ ರಾಶಿಯಲ್ಲಿ ಶನಿಯಾಗಿ ಪ್ರಭಾವ ಬೀಳ್ತಾ ಇದೆ. ಮೀನ ರಾಶಿಯವರು ಸ್ವಲ್ಪ ಹನುಮಂತನ ಆರಾಧನೆ ಮಾಡ್ಕೋಬೇಕಾಗತ್ತೆ. ಈ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಅಂತ ಇರುತ್ತೆ. ಸೊ ಅಷ್ಟಮ ಶನಿ ಅಂದ್ರೆ ಇನ್ ಟೈಮ್ಗೆ ಯಾವ ಕೆಲಸಗಳು ಆಗೋದಿಲ್ಲ. ಸೊ ಇವತ್ತೇ ಅನ್ಕೊಂಡಿರೋ ಕೆಲಸಗಳು ಯಾವತ್ತೋ ನಡೀತಾ ಇರುತ್ತೆ. ಗುರುಬಲ ಇದೆ ಅವ್ರಿಗೆ, ಏನು ತೊಂದರೆ ಏನಿಲ್ಲ, ಆದ್ರೂ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಮತ್ತೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಇರೋ ಸ್ಥಾನಮಾನವನ್ನ ಕಳ್ಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನು ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ. ಧನುರ್ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಚೆನ್ನಾಗಿದೆ, ಗುರುಬಲ ಇದೆ, ಎಲ್ಲ ಚೆನ್ನಾಗಿದೆ. ಅರ್ಧಾಷ್ಟಮ ಶನಿಯಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕೆಲಸ ಕಾರ್ಯಗಳಿಗೆ ವಿಘ್ನಗಳನ್ನು ಕೊಡ್ತಾ ಇರ್ತಾನೆ. ಸೊ ಅದರಲ್ಲಿ ಎಜುಕೇಶನ್ ವಿಚಾರದಲ್ಲಿರುವಂಥವ್ರಿಗೆ, ಮಿಕ್ಕ ಬಿಸ್ನೆಸ್ ವ್ಯವಹಾರ ಶುಭ ಕಾರ್ಯಗಳಿಗೆ ಅಂತೂ ಬಹಳ ಚೆನ್ನಾಗಿದೆ ಧನುರ್ ರಾಶಿಯವರಿಗೆ. ಹಾಗಾಗಿ ಈ ರಾಶಿಯವರು ಆದಷ್ಟು ಸ್ವಲ್ಪ ಹನುಮಂತನ ಆರಾಧನೆ, ಎಳ್ಳೆಣ್ಣೆ ದಾನ ಕೊಡುವಂಥದ್ದು ಒಂದು ಸ್ವಲ್ಪ ಮಾಡಿದ್ರೆ ಅವ್ರಿಗೆ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಇನ್ನು ಮಿಥುನ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ, ಮತ್ತು ಅದ್ರ ಜೊತೆಗೆ ಕನ್ಯಾ ರಾಶಿಯವರಿಗೆ, ಮತ್ತು ತುಲಾ ರಾಶಿ, ಅದರ ಜೊತೆಗೆ ಮಕರ ರಾಶಿಯವರಿಗೆ ಒಂದಷ್ಟು ಗುರು ಅನುಗ್ರಹ ಕಡಿಮೆ ಇದೆ. 2026 ಅನ್ನೋಂಥದ್ದು ಒಂದು ಅರ್ಧ ಭಾಗ ಗುರುಬಲ ಇರುತ್ತೆ, ಅರ್ಧ ಭಾಗ ಗುರುಬಲ ಇರೋದಿಲ್ಲ. ಯಾವಾಗ ಗುರುಬಲ ಇರೋಲ್ವ ಒಂದು ಸ್ವಲ್ಪ ಗುರು ಆರಾಧನೆ, ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು, ಒಂದು ಸ್ವಲ್ಪ ಗುರುಗೆ ಸಂಬಂಧಪಟ್ಟಂಥದ್ದು ಹಳದಿ ವಸ್ತ್ರ, ಕಡಲೆಕಾಳು ಪೂಜೆ ಮಾಡಿ ದಾನ ಕೊಡೋದು, ಅವ್ರ ಜನ್ಮ ನಕ್ಷತ್ರ, ಇದನ್ನ ಸ್ವಲ್ಪ ಅವರು ಇಟ್ಕೊಂಡ್ರೆ ಮಾಡುವಂಥದ್ದು ಒಂದು ಸ್ವಲ್ಪ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕೆಲಸಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ಗುರುಜಿ, ನಾವು ರಾಶಿಗಳ ಬಗ್ಗೆ ನೋಡ್ತಾ ಇದ್ವಿ, ಎಲ್ಲ ರಾಶಿಗಳ ಭವಿಷ್ಯ ಹೇಳ್ತಾ ಇದ್ರಿ. ಸೊ ನಮಗೆ ಇದ್ರ ಜೊತೆಗೆ ಇರೋ ಪ್ರಶ್ನೆ, ನಮ್ಮ ಪ್ರಕೃತಿ ಯಾವ ರೀತಿ ಆಗಿರುತ್ತೆ ಅಂತ. ಸೊ ಕಳೆದ ಬಾರಿ ಎಲ್ಲ ಬಹಳ ಸಮಸ್ಯೆಗಳಾಗಿದ್ದುಂಟು. ಕೆಲವು ಕಡೆ ಬಹಳ ಬಿಸಿಲಿತ್ತು, ಕೆಲವು ಕಡೆ ಬಹಳ ಚಳಿ ಇತ್ತು, ಕೆಲವು ಕಡೆ ಮಳೆ ಆಗಿದ್ದುಂಟು, ಭೂಕಂಪ ಆಗಿದ್ದುಂಟು, ಸುನಾಮಿ ಆಗಿದ್ದುಂಟು. ಸೊ ಹಾಗಾಗಿ 2026 ಅಂತ ಬಂದಾಗ ಆ ಥರದ್ದು ಏನಾದರೂ ಸಮಸ್ಯೆಗಳನ್ನು ನಾವು ಎದುರಿಸ್ತೀವ? ಅಂದರೆ ಪ್ರಾಕೃತಿಕವಾಗಿ ಬಹಳಷ್ಟು ವಿಕೋಪ ಆಗುವಂಥದ್ದು, ಸಮಸ್ಯೆ ಆಗುವಂಥದ್ದು, ನಷ್ಟ ಆಗುವಂಥದ್ದು, ಈ ಥರದ್ದು ಏನಾದರೂ ಇದೆಯಾ ಅಂತ? ನೋಡಿ, ಒಂದಷ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದಷ್ಟು ಲೆಕ್ಕಾಚಾರ ಗ್ರಹಗಳಿಂದ ನಾವು ನೋಡುವಂಥದ್ದಿದೆ. ನಾನು ಒಂದಷ್ಟು ಗ್ರಹಗಳ ಬದಲಾವಣೆ ಆದಾಗ ಏನು ಸಮಸ್ಯೆಗಳು ಬಂದಿದೆ ಅಂತ ಒಂದು 20 ವರ್ಷದ್ದು ನಡೆದಿರುವಂಥ ಘಟನೆಗಳಿಗೂ ಲೆಕ್ಕಾಚಾರ ಹಾಕಿದ್ದೀನಿ. ಈ ಕೋವಿಡ್ ಬರೋದಕ್ಕೆ ಕಾರಣ ಯಾವ ಗ್ರಹಗಳಿಂದ ಎಲ್ಲಿವರೆಗೂ ಅವ್ರಿಗೆ ತೊಂದರೆ ಆಯಿತು. ಒಂದಷ್ಟು ನಾವು ಅಂದ್ಕೊಂಡಿದ್ದೀವಿ 2012ಕ್ಕೆ ಪ್ರಳಯ ಆಗ್ಬಿಡುತ್ತೆ, ಪ್ರಪಂಚನೇ ಹೋಗುತ್ತೆ ಅನ್ನುವಂಥದ್ದು. ಏನೂ ಆಗಲಿಲ್ಲ. ಆದರೂ ಒಂದಷ್ಟು ಘಟನೆಗಳು ಆಗಿರುವಂಥದ್ದು ನಾವು ನೋಡಿದ್ದೀವಿ. ಮತ್ತೆ ಪ್ರತಿ ವರ್ಷ ನಾವು ಡಿಸೆಂಬರ್ ಬಂತು ಅಂದ್ರೆ ಒಂದಷ್ಟು ಭಯ ಬೀಳುವಂಥದ್ದು ಇರುತ್ತೆ. ಆದರೆ 2026 ಈ 2026 ಅಂದ್ರೆ ರವಿಗೆ ಸಂಬಂಧಪಟ್ಟಂತದ್ದು ಒಂದು ಸಂಖ್ಯೆ ಆಗಿರುತ್ತೆ. ರವಿ ಯಾವಾಗ ಬಲಹೀನನಾಗಿರ್ತಾನೆ ಅಂದ್ರೆ ಧನುರ್ ರಾಶಿ, ಧನುರ್ಮಾಸ ಅಂತ ಬರುತ್ತೆ. ಯಾವಾಗ ಅಂತ ಹೇಳಿದ್ರೆ ಡಿಸೆಂಬರ್ ಆಸುಪಾಸಲ್ಲಿ ಬರುತ್ತೆ. 2026 ಡಿಸೆಂಬರ್ ಏನಿರುತ್ತೆ ಅದು ಒಂದಷ್ಟು ಡೇಂಜರ್ ಡಿಸೆಂಬರ್ ಆಗಬಹುದು ಅನ್ನುವಂಥದ್ದು ಒಂದಷ್ಟು ಲೆಕ್ಕಾಚಾರ ಇದೆ. ಯಾವ ರೀತಿ ಆಗುತ್ತೆ ಯಾಕಂದರೆ ಇಲ್ಲಿ ವರ್ಷಫಲದಲ್ಲಿ ರವಿಯ ಪ್ರಭಾವ ಇದೆ. ರವಿ ಬಲಹೀನನಾಗಿದ್ದಾಗ ಒಂದಷ್ಟು ಸುನಾಮಿ ಥರ ತೊಂದರೆಗಳು, ಅಂದರೆ ಸಮುದ್ರದ ತೀರದಲ್ಲಿ ಪ್ರದೇಶಗಳು ಏನಿರುತ್ತೆ ಒಂದಷ್ಟು ಸಮಸ್ಯೆಗಳು ಒಳಗಾಗಬಹುದು. ಮತ್ತು ಒಂದಷ್ಟು ನಮ್ಮ ದೇಶಕ್ಕೆ ಮತ್ತು ಇನ್ನೊಂದು ಪಕ್ಕದ ದೇಶಗಳು ಏನಿರುತ್ತೆ, ಚೈನಾ ಆಗಬಹುದು ಅಥವಾ ಪಾಕಿಸ್ತಾನ, ಒಂದಷ್ಟು ಮನಸ್ತಾಪಗಳು, ಒಂದಷ್ಟು ಯುದ್ಧಗಳ ಸಂಬಂಧಪಟ್ಟಂಥ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಅನ್ನುವಂಥದ್ದು ಇಲ್ಲಿ ಒಂದಷ್ಟು ಲೆಕ್ಕಾಚಾರ ಮಾಡಬಹುದು. ಮತ್ತು ಒಂದಷ್ಟು ಜೂನ್ ಮತ್ತು ಅದರ ಜೊತೆ ಅಕ್ಟೋಬರ್ ತಿಂಗಳಲ್ಲಿ ಒಂದಷ್ಟು ಮಳೆಯ ವಿಚಾರದಲ್ಲಿ ಒಂದಷ್ಟು ರೈತರು ಬೆಳೆದಿರುವಂಥದ್ರ ಮೇಲೆ ಪರಿಣಾಮ ಬೀಳಬಹುದು. ಸ್ವಲ್ಪ ಹೆಚ್ಚು ಗಮನ ಕೊಡೋದು ಒಳ್ಳೆಯದು. ಯಾಕಂದರೆ ಇದೆಲ್ಲ ಒಂದಷ್ಟು ಲೆಕ್ಕಾಚಾರದಲ್ಲಿ ನಾವು ಹೇಳಿರ್ತೀವಿ. ಯಾಕಂತ ಹೇಳಿದ್ರೆ ಆ ಗ್ರಹಗಳು ಆ ಸ್ಥಾನಕ್ಕೆ ಆ ಒಂದು ಮನೆಯಿಂದ ಒಂದು ಮನೆಗೆ ಬದಲಾವಣೆ ಆಗಬೇಕಾದ್ರೆ ಒಂದು ನಿರ್ದಿಷ್ಟ ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಆ ಅವಧಿಯಲ್ಲಿ ವರ್ಷ ಫಲದಲ್ಲಿ ಮತ್ತೆ ಕೆಲವೊಂದು ಪ್ರಕೃತಿ ಮೇಲೆ ಒಂದಷ್ಟು ಬದಲಾವಣೆಗಳು ಆಗುವಂಥದ್ದು ಇರುತ್ತೆ. ಒಟ್ಟಾರೆ 2026 ಒಂದಷ್ಟು ಪ್ರಕೃತಿ ಮೇಲೆ ಒಂದಷ್ಟು ತೊಂದರೆಗಳು ಆಗೋ ಸಾಧ್ಯತೆ ಇರುತ್ತೆ. ನಮ್ಮ ಸರ್ಕಾರದಲ್ಲಿ ಏನಾದರೂ ಬದಲಾವಣೆ ಆಗತ್ತಾ ಅಂತ, ಯಾಕಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಕೂಡ ನಾವು ನೋಡ್ತಾ ಇದ್ವಿ. CM ಬದಲಾಗ್ತಾರಾ ಅಥವಾ ಬದಲಾಗಲ್ವಾ ಅಥವಾ ಇನ್ನೇನು ಆಗಬಹುದು, ಇದೇ ಥರ ಇರುತ್ತಾ ಅಂತ. ನಮ್ಮನ್ನು ಆಡಳಿತ ಮಾಡ್ತಾ ಇರುವಂಥವರ ಯೋಗ ಯಾವ ರೀತಿ ಆಗಿದೆ, ಸರ್ಕಾರ ತಂತ್ರ ಆಗುವಂಥದ್ದು, ಆ ಥರದ್ದೇನಾದರೂ ಇದೆಯಾ ಅಂತ?
ನೋಡಿ ನಾನು ಹಿಂದೇನು ಕೆಲವೊಂದೆಲ್ಲ ಏನೋ ರಾಜಕೀಯ ಕ್ರಾಂತಿ ಆಗುತ್ತೆ ಅದು ಇದು ಅಂತ 2025 ನಾವು ನೋಡಿದ್ವಿ. ಮಕರ ರಾಶಿಯಲ್ಲಿ ಏಕಕಾಲಕ್ಕೆ 5 ಗ್ರಹಗಳ ಸಂಯೋಗ ಆಗ್ತಾ ಇದೆ. ಯಾವುದು ಜನವರಿ 14ರ ನಂತರ. ಈ ಜನವರಿ 14ರ ನಂತರ ಏನಾಗುತ್ತೆ ಅಂದ್ರೆ, ನಾವು ಜನವರಿ 14 ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಒಂದಷ್ಟು ರಾಜಕೀಯ ಬದಲಾವಣೆ ಆಗೋ ಸಾಧ್ಯತೆ ಇದೆ ಅನ್ನುವಂಥದ್ದು ಜ್ಯೋತಿಷ್ಯದಲ್ಲಿ ಹೇಳುವಂಥದ್ದಿದೆ. ಯಾಕಂತ ಹೇಳಿದ್ರೆ ಇವಾಗ ರಾಜಕೀಯದಲ್ಲಿ ನಾವು ನೋಡೋಕಾದ್ರೆ ವೃಶ್ಚಿಕ ರಾಶಿಯಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಹಿಂದೆ ವರ್ಷ ಭವಿಷ್ಯದ ವಿಚಾರದಲ್ಲಿ ಹೇಳಿದೆ, ಯಾರು ವೃಶ್ಚಿಕ ರಾಶಿಯವರು ಇದ್ದಾರೋ ಒಂದಷ್ಟು ಸ್ಥಾನವನ್ನ ಕಳ್ಕೊಂತಾರೆ ಅನ್ನುವಂಥದ್ದು. ವೃಷಭ ರಾಶಿಯವರಿಗೆ ರಾಜಯೋಗ ಸ್ಥಾನ ಪ್ರಾಪ್ತಿ ಆಗುತ್ತೆ, ಶನಿಯ ದೃಷ್ಟಿ, ಗುರುವಿನ ಬಲ ಇದೆ ಅಂತ. ಸೊ ಈಗ ವೃಷಭ ರಾಶಿಯವರು ಯಾರಿದ್ದಾರೋ ಅವರು ಒಂದಷ್ಟು ಮುಖ್ಯಮಂತ್ರಿ ಹೇರುವಂಥದ್ದು ಅಥವಾ ಸ್ಥಾನ ಬದಲಾವಣೆಗಳು ಆಗುವಂಥದ್ದು ಇರುತ್ತೆ. ಒಟ್ಟಾರೆ ರಾಜಕೀಯ ಭವಿಷ್ಯ ಅಂತ ಬಂದಾಗ ರಾಜಕೀಯದಲ್ಲಿ ಒಂದಷ್ಟು ಗೊಂದಲಗಳು, ಒಂದಷ್ಟು ಬದಲಾವಣೆಗಳು, ಭಾಳ ಸಾಧ್ಯತೆಗಳು ಇದೆ 2026. ಒಟ್ಟಾರೆ ನವೆಂಬರ್ ಕ್ರಾಂತಿ ಆಯ್ತೋ ಇಲ್ವಾ ರಾಜಕೀಯ, ಡಿಸೆಂಬರ್ ಆಸುಪಾಸಲ್ಲಿ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಮಾತುಕತೆ ಹೋಗ್ತಾ ಇತ್ತು. ಆದರೆ ಜನವರಿ 14ರ ನಂತರ ಭಾರಿ ಬದಲಾವಣೆ ಆಗೋದು ಖಚಿತ. ಸಂಕ್ರಾಂತಿಯ ಸಮಯದಲ್ಲಿ ಕ್ರಾಂತಿ ಆಗಬಹುದು, ಹಾಗೆ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಜ್ಯೋತಿಷ್ಯದ ಲೆಕ್ಕಾಚಾರ ಆಗಿದೆ. ಗುರುಜಿ, ಇಷ್ಟೊತ್ತು ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ.